मंगलम गौतमो गणी मंगलम कुंदकुंदार्यो जैन धर्मोस्तु मंगलम सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आयर्याणं नमो वज्रायाणं नमो लोये सौवसाहुनं। नमः समयसाराय स्वानुभूत्या चकासते चित्स्वभावाय भावाय सर्वभावान्तरच्छिदे सर्वभावान्तरच्छिदे। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂತಹ ಸಮಯ ಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆ ಆತ್ಮ ಸಾಧಕ ಆಚಾರ್ಯ ದೇವರ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ 500 ವರ್ಷಗಳ ಪೂರ್ವದಲ್ಲಿ ಹಳೆ ಹಿಂದಿ ಭಾಷೆಯೊಳಗ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆ ರಚಿಸಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ 50ನೇ ಕಲಶ ಇದೆ. ವಿಕಲ್ಪಃ ಪರಂ ಕರ್ತಾ ವಿಕಲ್ಪಃ ಕರ್ಮ ಕೇವಲಂ ನ ಜಾತು ಕರ್ತೃಕರ್ಮತ್ವಂ ಸವಿಕಲ್ಪಸ್ಯ ನಶ್ಯತಿ. ಜೀವದ್ರವ್ಯವು ಯಾವಾಗಲೂ ಅಕರ್ತೃವಿದೆ ಎಂದು ಯಾರಾದರೂ ಮನ್ನಿಸುತ್ತಿದ್ದರೆ ಅವರಿಗೆ ಹೇಳುವುದೇನೆಂದರೆ, ಎಷ್ಟು ಕಾಲದವರೆಗೆ ಜೀವದ ಸಮ್ಯಕ್ತ ಗುಣವು ಪ್ರಕಟವಾಗುವುದಿಲ್ಲ, ಅಷ್ಟು ಕಾಲದವರೆಗೆ ಜೀವವು ಮಿಥ್ಯಾದೃಷ್ಟಿ ಇದೆ. ಮಿಥ್ಯಾದೃಷ್ಟಿ ಇದ್ದರೆ ಅಶುದ್ಧ ಪರಿಣಾಮದ ಕರ್ತೃವಾಗುತ್ತದೆ ಮತ್ತು ಯಾವಾಗ ಸಮ್ಯಕ್ತ ಗುಣವು ಪ್ರಕಟವಾಗುತ್ತದೆ ಆಗ ಅಶುದ್ಧ ಪರಿಣಾಮದ ನಾಶವಾಗುತ್ತದೆ. ಆಗ ಜೀವವು ಅಶುದ್ಧ ಪರಿಣಾಮದ ಕರ್ತೃವಾಗುವುದಿಲ್ಲ. ಇಲ್ಲಿ ಜೀವ ಯಾವಾಗಲೂ ಅಕರ್ತೃವಿದೆ ಅಂಥೇಳಿ ಯಾರಾದರೂ ಹೇಳ್ತಿದ್ರೆ ಅದು ಹಾಗಿಲ್ಲ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಅದು ಕರ್ತೃವಿದೆ ಅನ್ನೋದನ್ನು ಸಿದ್ಧ ಮಾಡಿ ಕರ್ತೃ ಇಲ್ಲ ಅನ್ನುವ ಮಾತಿನೊಳಗ ತಮ್ಮ ಅಭಿಪ್ರಾಯವನ್ನು ಒಂದುಗೂಡಿಸಿದರೆ ಇಲ್ಲ. ಇಲ್ಲಿ ರಾಜಮಲ್ಜಿ ಪಾಂಡೆರೆ ಏನು ಹೇಳಿದರು, ಎಷ್ಟು ಕಾಲದವರೆಗೆ ಜೀವದ ಸಮ್ಯಕ್ತ ಗುಣವು ಪ್ರಕಟವಾಗುವುದಿಲ್ಲ. ನೋಡ್ರಿ, ಈ ಸಮ್ಯಕ್ತ್ವ ಅನ್ನುವಂಥ ಗುಣ ಅಥವಾ ಜೀವದ ಒಂದು ಜೀವ ಸ್ವಭಾವದ ಅನುಸಾರವಾದಂಥ ಚೈತನ್ಯಮಯ ಪ್ರವೃತ್ತಿ ಪರ್ಯಾಯ ಪ್ರಗಟಾಗಿ ಅದರದ ಸಂಪೂರ್ಣ ಲಾಭ ಸ್ವಯಂ ಜೀವನಿಗೆ ಆಗುವುದರ ಹೆಸರನ್ನು ಸಮ್ಯಕ್ತ್ವ ಗುಣ ಪ್ರಕಟಾಗುವ ಮಾತಿದ್ದೀರಿ. ಗುಣ ಅರ್ಥಾತ್ ಲಾಭ ಮಾಡುವಂಥದ್ದ ಲಾಭದಾಯಕ, ದೋಷ ಅರ್ಥಾತ್ ಹಾನಿಕಾರಕ. ಇಲ್ಲಿ ಸಮ್ಯಕ್ತ ಗುಣ ಸ್ವಯಂ ಪ್ರಕಟ ಆಗುವ ಮಾತಿದೆ. ಸಮ್ಯಕ್ತ ಗುಣ ಸ್ವಯಂ ಪ್ರಕಟ ಆಗಬೇಕಾದ್ರೆ ಜೀವ ಅಕರ್ತ ಇದ್ದಾನೆ ಅನ್ನುವ ಮಾತು ಸಿದ್ಧ ಆಯಿತು ಅಥವಾ ಇಲ್ಲ. ಸಮ್ಯಕ್ತ ಗುಣ ಪ್ರಕಟ ಆಗಬೇಕಾದ್ರೆ ಜೀವ ಅಕರ್ತಾನೇ ಇದ್ದಾನೆ ಅಂಥೇಳಿ ನೀವು ಒಂದು ವೇಳೆ ಮನ್ನಿಸ್ತಿದ್ರಿ
ಅಂತಂದ್ರೆ ಅದು ಇದುವರೆಗೆ ಯಾಕೆ ಪ್ರಗಟ ಆಗಿಲ್ಲ? ಅಕರ್ತಾನೇ ಇದ್ದಾನೆ ಅಂಥೇಳಿ ಒಂದು ವೇಳೆ ಸರ್ವಥಾ ಜೀವ ಅಕರ್ತಾನೇ ಇದ್ದಾನೆ ಅಂಥೇಳಿ ಮನ್ನಿಸಿದ್ರಿ ಅಂತಂದ್ರೆ ಇದುವರೆಗೆ ಯಾಕಾಗಲಿಲ್ಲ? ಮತ್ತು ಯಾವ್ಯಾವ ಜೀವರುಗಳಿಗೆ ಆಗಿದೆ ಅದು ತಾನಾಗೇ ಆಗಿದೆಯೋ ಅಥವಾ ಅವರದ ಕರ್ತೃತ್ವ ಅದರಲ್ಲೇ ಏನಾದರೂ ಇದೆ? ಇದನ್ನು ವಿಚಾರ ಮಾಡೋದಿದೆ ರೀ. ತಾನಾಗೇನ ಅದು ಆಗ್ತಿತ್ತು ಅಂತಂದ್ರೆ ಜಿನವಾಣಿಯ ಯಾವ ಉಪದೇಶದ ಅವಶ್ಯಕತೆ ಇರ್ತಿರಲಿಲ್ಲ. ಸರ್ವಜ್ಞ ಪ್ರಭುವಿನ ದಿವ್ಯ ಧ್ವನಿಗೆ ಕೂಡ ಯಾವ ಅರ್ಥನೇ ಉಳಿಯುವುದಿಲ್ಲ. ಎಲ್ಲವೂ ತಾನಾಗೇನ ಆಗ್ತಿತ್ತು ಅಂತಂದ್ರೆ ಹಾಗಾದ್ರೆ ನೀ ಮಾಡಿದ್ರೆ ಯಾಕೆ ಮಾಡ್ಕೊಳ್ತಾ ಇಲ್ಲ? ನಾನೇ ಮಾಡೋದಿದೆ ಅಂಥೇಳಿ ಅಂದ್ರೆ ಯಾಕೆ ನೀನು ಮಾಡಿ? ಈ ಸಮಯದೊಳಗೆ ಇಂದಿನ ತನಕ ಅದು ಮಾತು ಬಿಟ್ಟು ಬಿಡ್ರಿ. ಈ ಸಮಯದೊಳಗೆ ನಮಗೆ ಸಮ್ಯಕ್ತು ಪ್ರಾಪ್ತ ಮಾಡಿಕೊಳ್ಳುವ ಇಚ್ಛೆ ಇದೆಯೋ ಅಥವಾ ಇಲ್ಲ? ಹಾಗಾದ್ರೆ ಯಾಕೆ ಮಾಡ್ಕೊಳ್ತಾ ಇಲ್ಲ? ಎರಡೂ ಪ್ರಕಾರ ಇದೆ ರೀ. ತಾನಾಗೇನ ಆಗ್ತಿದೆ ಅರ್ಥಾತ್ ಜೀವ ಅಕರ್ತಾನೇ ಇದ್ದಾನೆ, ಸಮ್ಯಕ್ತು ತನ್ನಷ್ಟಕ್ಕೆ ತಾನೇ ಆಗ್ತಿದೆ, ಮೋಕ್ಷ ತನ್ನಷ್ಟಕ್ಕೆ ತಾನೇ ಆಗ್ತಿದೆ ಅನ್ನೋದಾದ್ರ ಸಂಪೂರ್ಣ ಜಿನಾಗಮಕ್ಕ ಯಾವ ಪ್ರಕಾರದ ಅರ್ಥ ಉಳಿಯೋದಿಲ್ಲ. ವಿಷಯ ಲಕ್ಷ್ಯದೊಳಗೆ ತಗೊಳ್ಳೋದು, ಒಂದೇ ಮಾತಾಡಕವಲ್ತು ಗಟ್ಟಿ ಮಾಡಿಕೊಳ್ಳೋದ್ರಿ. ಒಂದು ವೇಳೆ ಜೀವ ಸರ್ವಥಾ ಅಕರ್ತಾನೇ ಇದ್ದಾನೆ ಅಂಥೇಳಿ ಮನ್ನಿಸುವುದಾದರೆ ಅದ ಯಾವಾಗ ಅದ ಆಗಬೇಕಾಗಿದೆಯೋ ಅದು ತನ್ನಷ್ಟಕ್ಕೆ ತಾನೇ ಸಮ್ಯಕ್ತೋ ಪ್ರಾಪ್ತ ಆಗ್ತಿದೆ, ಮೋಕ್ಷ ಮಾರ್ಗ ಪ್ರಕಟ ಆಗ್ತಿದೆ, ಮೋಕ್ಷದ ಪ್ರಾಪ್ತಿ ಆಗ್ತಿದೆ. ಹೀಗೆ ಇರ್ತಿತ್ತು ಅಂತಂದ್ರೆ ಸರ್ವಜ್ಞ ಪ್ರಭುವಿನ ದಿವ್ಯ ಧ್ವನಿಗೆ ಯಾವುದೇ ಪ್ರಕಾರದ ಅರ್ಥ ಉಳಿತಿರ್ಲಿಲ್ಲ. ಹೌದೋ ಅಥವಾ ಇಲ್ಲ, ಇದನ್ನು ಒಂದಿಷ್ಟು ಜ್ಞಾನದ ಭೂಮಿಕೆಯೊಳಗೆ ತಗೊಂಡ ನಾವು ದೀರ್ಘವಾಗಿ ವಿಚಾರ ಮಾಡೋದು. ಇದು ಒಂದು ಪಕ್ಷ. ಹಾಗಾದ್ರೆ ಜೀವನ ಆ ಸಮ್ಯಕ್ತ್ವದ ಕರ್ತ ಇದ್ದಿದ್ದಾದರೆ, ಜೀವನೇ ಮೋಕ್ಷ ಮಾರ್ಗದ ಕರ್ತೃ ಆಗಬೇಕಾಗಿದ್ದರೆ, ಜೀವನೇ ಮೋಕ್ಷದ ಕರ್ತ ಆಗಬೇಕಾಗಿದ್ರೆ ನಮಗೀಗೇನು ಇಚ್ಛಾ ಇಲ್ಲೇನ್ರಿ? ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಳೋದ, ಮೋಕ್ಷ ಮಾರ್ಗದೊಳಗೆ ಬರೋದ ಇಚ್ಛೆ ಇದೆಯೋ ಅಥವಾ ಇಲ್ರಿ? ಆಗಮದ ಅನುಸಾರ ಸಂಸಾರದ ಸ್ವರೂಪ ಇಷ್ಟು ದಿವಸಗಳ ಅಭ್ಯಾಸದಿಂದ ನಮಗೆ ಸ್ಪಷ್ಟ ಆಗಿದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಈ ಸಂಸಾರದಲ್ಲಿ ಉಳಿದುಕೊಳ್ಳುವ ಅಭಿರುಚಿ ಏನಾದರೂ ಇದೆ ಅಂದ್ರೆ ಅಣ್ಣ? ಇಲ್ಲ. ಈಗ ನಮಗೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಇಚ್ಛೆ ಇದ್ರೂ ಕೂಡ ನಾವು ಯಾಕೆ ಮಾಡ್ಕೊಳ್ತಾ ಇಲ್ಲ? ಸಮ್ಯಕ್ ದರ್ಶನದ ಕರ್ತ ಜೀವ ಇರ್ತಿದ್ದ ಅಂತಂದ್ರೆ ನಾನು ಜೀವ ಇದ್ದೇನೆ, ನನಗೆ ಸಮ್ಯಕ್ ದರ್ಶನ ಬೇಕಾಗಿದೆ, ಆ ಸಮ್ಯಕ್ ದರ್ಶನವನ್ನು ನಾನು ಯಾಕೆ ಮಾಡಿಕೊಳ್ತಾ ಇಲ್ಲ? ಇದು ಪ್ರಶ್ನೆ ಒಳಗೆ ಕೇಳಬೇಕಲ್ಲ. ಯಾಕೆ ಮಾಡ್ಕೊಳ್ತಾ ಇಲ್ಲ? ಕರ್ತ ಜೀವ ಇದ್ದ ಅಂತಂದ್ರೆ ಸಮ್ಯಕ್ ದರ್ಶನ ರೂಪದ ಪರ್ಯಾಯದ ಅಥವಾ ಸಮ್ಯಕ್ತ್ವ ರೂಪದ ಮೋಕ್ಷ ಮಾರ್ಗದ ಕರ್ತೃ ಜೀವ ಇರ್ತಿದ್ದ ಅಂತಂದ್ರೆ ನಾನು ಜೀವನೇ ಇದ್ದೇನೆ, ನನಗೆ ಆ ಸಮ್ಯಕ್ ದರ್ಶನ ಅರ್ಥಾತ್ ಮೋಕ್ಷ ಮಾರ್ಗ ರೂಪದ ಸಮ್ಯಕ್ತ್ವ ಬೇಕನ ಆಗಿದ್ದೀರಿ. ಸುಮ್ಮ ಇದೆ ಏನು ಬೇಕಾಗಿದ್ದೀರಿ? ಸುಳ್ಳು ಇದೆ. ಇಲ್ಲಿ ಕೂತಿರುವ ವೇಳೆದೊಳಗೆ ಕೇಳ್ತಾ ಇದ್ದೇನ್ರಿ, ಮನೆಯಲ್ಲಿರುವ ವೇಳೆದೊಳಗಿನ ಮಾತು ಬೇಡ. ಇಲ್ಲಿ ಕೂತಿರುವ ವೇಳೆದೊಳಗೆ ನಮ್ಗೆ ಬೇಕಾಗಿದೇನಿಲ್ರಿ ಸಮ್ಯಕ್ತ್ವ. ಆದ್ರೆ ಯಾಕೆ ನಾವು ಮಾಡ್ಕೊಳ್ತಾ ಇಲ್ಲ? ಜೀವ ಕರ್ತ ಇದ್ದಾನೆ ಸಮ್ಯಕ್ತ್ವದ್ದರೆ, ಬೇರೆ ಯಾವುದರದಲ್ಲ. ಸಮ್ಯಕ್ತ್ವದ ಕರ್ತ ಇದ್ದಾನೆ ಅಂಥೇಳಿ ಹೇಳಬೇಕಾದ್ರ ನಾನು ಸ್ವಯಂ ಜೀವ ಇರುವ ವೇಳೆದೊಳಗ ನನಗೆ ಸಮ್ಯಕ್ತ್ವ ಬೇಕಾಗಿರೋ ವೇಳೆದೊಳಗ ನನಗೆ ಸಮ್ಯಕ್ತ್ವವನ್ನು ಮಾಡಿಕೊಳ್ಳಿಕ್ಕೆ ಏನ್ ತೊಂದರೆ ಇದೆ? ಯಾಕೆ ಮಾಡ್ಕೊಳ್ತಾ ಇಲ್ಲ? ನಾವು ಪಂಚಸಮಯ ಎಲ್ಲ ತೆಗೆದು ಕಾಲಬ್ಧಿ ಬಂದಿಲ್ಲ, ಕಾಲಬ್ಧಿ ಬಂದಿಲ್ಲ. ಎಲ್ಲರಲ್ಲೇ ಕುದಿಸಿ ಬರುವಂತಹ ಭಾವಗಳ ಆಗಮದ ಅನುಸಾರ ಇದ್ದಾವೆ ಉತ್ತರಗಳೆಲ್ಲ. ಆದ್ರೆ ಇಲ್ಲಿ ವಸ್ತುವಿನ ಸಿದ್ಧಿ ಮಾಡುವ ಸಲುವಾಗಿ ಕಾಲಲಬ್ಧಿ ಬಂದಿಲ್ಲನ್ರಿ, ಪರ್ಯಾಯದ ಯೋಗ್ಯತೆ ಇಲ್ಲನ್ರಿ, ಅಶುದ್ಧ ಪರಿಣಾಮದ ಕರ್ತೃವೇ ಆಗ್ತಾ ಇದ್ದೇವನ್ರಿ, ವಾಸ್ತವಿಕವಾಗಿ ಜೀವದ ಪರಿಚಯನ ಆಗಿಲ್ಲನ್ರಿ. ಏನೆಲ್ಲ ಹೇಳಿದರನು ಕೂಡ ನಮಗೆ ಇಲ್ಲಿ ಈ ರಾಜಮಲ್ಜಿ ಪಾಂಡೆ ಯಾವ ಅಮೃತ ಚಂದ್ರಾಚಾರ್ಯ ದೇವರ ಕಲಶದ ಮೇಲೆ ಟೀಕೆ ಬರೆದಿದ್ದಾರೋ ಆ ಕಲಶದೊಳಗೆ ಯಾವ ಭಾವ ಇದೆಯೋ ಆ ಭಾವವನ್ನೇನು ಪ್ರಕಟಪಡಿಸ್ತಾ ಇದ್ದಾರೋ
ಆ ಮೂಲಗಾಮಿ ಭಾವವನ್ನ ನಾವು ತಿಳ್ಕೊಳ್ಳೋದಿದೆ. ಜೀವದ್ರವ್ಯ ಕರ್ತೃವಿದೆಯೋ ಅಥವಾ ಇಲ್ಲ, ಇಷ್ಟು ಮಾತಿನ ಕಡೆಗೆ ನಾವೀಗ ಲಕ್ಷ್ಯವನ್ನ ಕೇಂದ್ರೀಕೃತ ಮಾಡೋದಿದ್ದೀರಿ. ಎಲ್ಲರೂ ಉತ್ತರ ಏನದವೋ ಆಗಮಾನುಕೂಲ ಅದವೋ ಅಥವಾ ಇದಾವೆ ಈ ಮಾತು ಸತ್ಯ ಇದ್ರೂ ನಮಗೀಗ ಏನು ಕರ್ತವ್ಯ ಮಾಡೋದು ಇದೆಯೋ ಅಥವಾ ಇಲ್ಲ. ಜೀವದ್ರವ್ಯ ನಿಜವಾಗಿ ಸಮ್ಯಕ್ತ್ವದ ಕರ್ತೃ ಇದ್ದಾನೋ ಅಥವಾ ಇಲ್ಲ. ಇಲ್ಲಿಯ ಶಬ್ದದ ಅನುಸಾರರೇ ಜೀವನಿಗೆ ಎಷ್ಟು ಕಾಲದವರೆಗೆ ಸಮ್ಯಕ್ತ್ವ ಗುಣ ಪ್ರಕಟ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಈ ಶಬ್ದ ಏನು ಹೇಳ್ತಿದ್ದಾರೆ? ಸಮ್ಯಕ್ತ್ವದ ಕರ್ತ ಜೀವ ಇಲ್ಲ. ಒಂದೊಂದೇ ಮಾತನ್ನು ನಿಶ್ಚಯ ಮಾಡ್ತಾ ಹೋಗೋಣ. ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೆ ಜೀವನಿಗೆ ಸಮ್ಯಕ್ತ್ವ ಗುಣವು ಪ್ರಕಟವಾಗುವುದಿಲ್ಲ ಅಂದ್ರೆ ಸಮ್ಯಕ್ತ್ವ ಗುಣ ತಾನ ಪ್ರಕಟ ಆಗ್ತಿದೆ ಅನ್ನೋ ಜೀವ ಪ್ರಕಟ ಮಾಡ್ಕೊಳ್ತಾನ್ರಿ, ತಾನೇ ಆಗ್ತಿದೆ ಅನ್ನೋದು ಆ ಪರ್ಯಾಯ ಸಾಪೇಕ್ಷ ಈ ವಚನ ಸತ್ಯ ಇದೆ. ಹೌದೇನಿಲ್ರಿ? ಪರ್ಯಾಯದ ಕರ್ತೃ ಜೀವ ಇಲ್ಲ, ಪರ್ಯಾಯದ ಕರ್ತೃ ಜೀವನ ಇಲ್ಲ ಅಂದ ಮೇಲೆ ಅನ್ಯ ಯಾವ ದ್ರವ್ಯ ಕ್ಷೇತ್ರ ಕಾಲ ಭಾವ ಇಲ್ಲನೇ ಇಲ್ಲ. ಹೌದೇನಿಲ್ರಿ? ನನ್ನ ಪರ್ಯಾಯದ ಕರ್ತೃ ನಾನೇ ಸ್ವಯಂ ಇಲ್ಲ ಅಂದ ಮೇಲೆ ನನ್ನ ಪರ್ಯಾಯದ ಕರ್ತೃ ಜಗತ್ತಿನ ಯಾವ ದ್ರವ್ಯ ಕ್ಷೇತ್ರ ಕಾಲ ಭಾವ ಇರೋದು ಸಾಧ್ಯನೇ ಇಲ್ಲ. ಅದು ಸಂಪೂರ್ಣತಃ ವಿಷಯ ಮುಗಿದತ್ರಿ. ಹಾಗಾದ್ರೆ ನನ್ನ ಪರ್ಯಾಯದ ಕರ್ತೃ ನಾನು ಇಲ್ಲ ಅನ್ನುವ ಈ ನಿಶ್ಚಿತ ನಿರ್ಣಯ ಯಾವಾಗ ಆಗ್ತಿದೆ ಆವಾಗ ಆ ನಿರ್ಣಯನ ಸಮ್ಯಕ್ತ್ವ ಗುಣ ಇದೆಯಪ್ಪ. ಯಹ್ ಪರಿಣತಿ ಸ ಕರ್ತ, ಯಾವ ಪರಿಣಾಮ ಇದೆ ಅದುವೇ ಅವನ ಕಾರ್ಯ ಇದೆ. ಈ ಮಾತ ಸತ್ಯ ಇದೆ ರೀ ಅಣ್ಣ. ನೋಡ್ರಿ, ಆಗಮದೊಳಗೆ ಹೇಳಿರುವಂಥ ಪ್ರತಿಯೊಂದು ಮಾತು ಪರಮ ಸತ್ಯ ಇದಾವೆ. ಆದ್ರ ಆ ಸತ್ಯತೆಯ ಯಾವ ಮೂಲ ಇದೆ, ಅಲ್ಲಿಯ ಯಾವ ಸಂದರ್ಭ ಇದೆ, ಅಲ್ಲಿ ಯಾವ ಪ್ರಕಾರದಿಂದ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಇದು ನಮಗೆ ಲಕ್ಷ್ಯದೊಳಗೆ ಬರೋದು ಅವಶ್ಯಕ ಇದೆ ರೀ. ಯಾವದ ಪರಿಣಮನ ಮಾಡುತ್ತಿದೆಯೋ ಅದು ಸ್ವಯಂ ಕರ್ತೃ ಇದೆ ರೀ. ಪರಿಣಮನದ ಫಲಸ್ವರೂಪವಾಗಿ ಯಾವ ಪರಿಣಾಮ ಆಗ್ತಿದೆಯೋ ಆ ಪರಿಣಾಮ ಆ ಕರ್ತೃವಿನ ಕರ್ಮ ಇದೆ. ಹೌದೇನಿಲ್ರಿ? ಪರಿಣಮನ ಯಾವುದು ಮಾಡುವುದಿಲ್ಲ ಅದ ಕರ್ತೃ ಇಲ್ಲವೇ ಇಲ್ಲ. ಪರಿಣಮನ ಯಾವುದು ಮಾಡುವುದಿಲ್ಲ ಅದರದ ಪರಿಣಾಮ ಇರೋದನ್ನೇ ಇಲ್ರಿ. ಹಾಗಾದ್ರೆ ಆ ಪರಿಣಾಮ ರೂಪದ ಕಾರ್ಯಕ್ಕ ಒಬ್ಬ ಕರ್ತೃ ಬೇಕು. ಕರ್ತೃ ಯಾರ? ಯಾವ ಪರಿಣಮನ ಮಾಡ್ತಾನೋ ಅವನೇ. ಆ ಪರಿಣಮನ ಮಾಡುವಂಥವ ಯಾವುದರ ಕರ್ತೃ ಇದ್ದಾನೆ ಆ ಕಾರ್ಯದ ಕರ್ತೃ. ಯಾವ ರೀತಿ ಪರಿಣಮನ ಮಾಡ್ತಾನ್ರಲ್ಲ ಆ ಕಾರ್ಯದ ಕರ್ತೃ ಇದ್ದಾನೆ. ಅದನ್ನ ಬಿಟ್ಟ ಅನ್ಯ ಯಾವುದರದ್ದು ಕರ್ತೃ ಇಲ್ಲ. ಇನ್ನೊಂದ್ಸಲ ಕೇಳ್ರಿ, ಯಾವುದು ಪರಿಣಮನ ಮಾಡ್ತಿದೆಯೋ ಅದು ಕರ್ತೃ ಇದೆ. ಯಾವುದು ಪರಿಣಮನ ಮಾಡುವುದಿಲ್ಲ ಅದು ಕರ್ತೃ ಇಲ್ಲವೇ ಇಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದ್ಸಲ, ಯಾವುದು ಪರಿಣಮನ ಮಾಡ್ತಿದೆಯೋ ಅದು ಕರ್ತೃ ಇದೆ. ಜೀವ ಪರಿಣಮನ ಮಾಡದ ಅಂತಂದ್ರ ಅವನು ಕರ್ತೃ ಇದ್ದಾನೆ. ಯಾವುದರ ಕರ್ತೃ ಇದ್ದಾನೆ? ಯಾವ ರೂಪದ ಪರಿಣಮನ ಮಾಡ್ತಾನೋ ಅದರದ ಕರ್ತೃ ಇದ್ದಾನೆ. ಯಾವುದರ ಕರ್ತೃ ಇದ್ದಾನೆ? ಯಾವ ರೂಪದ ಪರಿಣಮನ ಮಾಡ್ತಾನೋ ಅದರದ ಕರ್ತೃ ಇದ್ದಾನೆ. ಅವ ಯಾವುದರ ಕರ್ತೃ ಇದ್ದಾನೆ? ಅವನ ಪರಿಣಮನದ ಯಾವ ಪರಿಣಾಮ ಪ್ರಕಟ ಇದೆಯೋ ಆ ಪರಿಣಾಮದ ಕರ್ತೃ ಇದ್ದಾನೆ. ಹೌದೇನಿಲ್ರಿ? ಅವನ ಪರಿಣಮನದ ಯಾವ ಪರಿಣಾಮ ಪ್ರಕಟ ಇದೆಯೋ ಆ ಪರಿಣಾಮದ ಅವ ಕರ್ತೃ ಇದ್ದಾನೆ. ಆ ಪರಿಣಾಮ ಅವನ ಕರ್ಮ ಇದೆ ರೀ. ಆ ಪರಿಣಾಮದ ಕರ್ತೃ ಯಾವ ಸ್ವಯಂ ಆ ರೂಪದಿಂದ ಪರಿಣಮಿಸಿದನೋ ಅವನೇ ಇದ್ದಾನಂದ್ರೆ ಆ ಪರಿಣಾಮ ಅವನ ಕರ್ಮ ಇದೆ ರೀ. ಆ ಪರಿಣಾಮ ರೂಪದಿಂದ ಸ್ವಯಂ ಯಾವ ಪರಿಣಾಮನ ಮಾಡಿದನೋ ಅವನೇ ಆ ಪರಿಣಾಮದ ಕರ್ತೃ ಇದ್ದಾನೆ. ತಿಳಿತಾ ಇದೇನಿಲ್ರಿ? ಏನಿನ್ನೂ ಬೇಕ್ರಿ? ಜೀವ ಸ್ವಯಂ ಪರಿಣಾಮನ ಮಾಡ್ತಾನೆ. ಅವ ಯಾವ ರೂಪದಿಂದ ಪರಿಣಾಮನ ಮಾಡ್ತಾನೋ ಆ ಪರಿಣಾಮದ ಕರ್ತೃ ಜೈವ ಸ್ವಯಂ ಇದ್ದಾನೆ. ಆ ಪರಿಣಾಮ ಆ ಜೀವದ ಕರ್ಮ. ಹೌದಾ?
ಜೀವ ಸ್ವಯಂ ಪರಿಣಮನ ಮಾಡಿ ಯಾವ ಪರಿಣಾಮ ಮಾಡ್ತಾನೋ ಅಥವಾ ಯಾವ ಪರಿಣಾಮ ಆಗ್ತಿದೆಯೋ ಆ ಪರಿಣಾಮದ ಕರ್ತೃ ಜೀವ ಸ್ವಯಂ ಇದ್ದಾನೆ. ಜೀವದ ಪರಿಣಮನ ಮಾಡ್ತಾ ಇರುವಂತಹ ಜೀವದ ಕರ್ಮ ಯಾವುದಿದೆ, ಯಾವ ಪರಿಣಾಮ ಪ್ರಕಟ ಇದೆಯೋ ಅದನ್ನು ಕರ್ಮ ಇದೆ. ನಿಶ್ಚಿತ ಐತೇನಿಲ್ರಿ? ಹಾಗಾದ್ರೆ ಜೀವ ಎಲ್ಲಿಯವರೆಗೆ ಯಾವುದ ಅನ್ಯ ದ್ರವ್ಯದ ಕರ್ಮಕೃತರಾಗಾದಿ ಭಾವ ಇದಾವೆ, ಔದಾರಿಕ ಪರಮಾಣುಗಳಿಂದ ನಿರ್ಮಾಣಗೊಂಡಂತಹ ಯಾವ ಶರೀರ ಇದೆ, ಪುಣ್ಯ ಅಥವಾ ಪಾಪದ ಕಾರಣದಿಂದ ಆ ಶರೀರಾದಿ ಪರಪದಾರ್ಥಗಳಲ್ಲಿ ಯಾವ ಯಾವ ಅವಸ್ಥೆಗಳು ಆಗ್ತವೆ, ಅವುಗಳನ್ನ ನಾನು ಅಂಥೇಳಿ ತಿಳಿಯುವ ರೂಪದಿಂದ ಯಾವ ಜೀವ ಪರಿಣಮನ ಮಾಡ್ತಾನೋ ಆ ಜೀವ ಆ ಪರಿಣಾಮದ ಕರ್ತೃ ಆಗ್ತಾನ್ರಿ. ಹೌದೇನಿಲ್ರಿ? ಹಾಗಾದ್ರೆ ಇವು ನನ್ನಿಂದ ಭಿನ್ನ ಇದಾವೆ ಅಂಥೇಳಿ ಸಹಜ ರೂಪದಿಂದ ಯಾವ ಜೀವದ ಜ್ಞಾನದೊಳಗ ಪರದ ಪರರೂಪದ ಸ್ವೀಕಾರ ಸಹಜವಾಗಿ ಆಗಿ ಆ ಪರದ ಪರರೂಪದ ಸಹಜ ಸ್ವೀಕೃತಿ ರೂಪದ ಯಾವ ಜ್ಞಾನ ಪರಿಣಾಮ ಇದೆ ಆ ಪರಿಣಾಮ ರೂಪದಿಂದ ಅವ ಪರಿಣಮಿಸಿದ ಅಂತಂದ್ರ ಅದರ ಹೆಸರು ಸಮ್ಯಕ್ತ ಗುಣ ಪ್ರಕಟ ಆಯ್ತು ಅಂತ ಹೇಳಿದ್ದೇನೆ. ಅದು ತಾನೇ ಪ್ರಕಟ ಆಗಿದ್ದೇನೆ. ಆ ಪರ್ಯಾಯವನ್ನ ಅವ ಮಾಡ್ಲಿಲ್ಲ ನೋಡ್ರಿ. ಯಾವ ಪರ್ಯಾಯವನ್ನ ಅವ ಮಾಡುವುದಿಲ್ಲ ಈ ಮಾತಾ ತ್ರಿಕಾಲ ಸತ್ಯ ಇದ್ರನು ಕೂಡ ಅವ ಸ್ವಯಂ ಯಾವ ರೂಪದಿಂದ ಪರಿಣಮನ ಮಾಡ್ತಾನೋ ಆ ಪರಿಣಮನದ ಫಲಸ್ವರೂಪವಾಗಿ ಯಾವ ಪರಿಣಾಮ ಪ್ರಕಟ ಇದೆಯೋ ಆ ಪರಿಣಾಮದ ಕರ್ತೃ ಅವ ಆಗೇ ಆಗ್ತಾನೆ. ಆ ಪರಿಣಾಮದ್ದೇ ಅವ ಕರ್ತೃವಿದ್ದಾನೆ, ಅವನೇ ಆ ಪರಿಣಾಮದ ಕರ್ತೃ, ಅಥವಾ ಅದುವೇ ಅವನ ಕರ್ಮ ಇದೆ, ಕಾರ್ಯ ಇದೆ. ಇಲ್ಲಿ ಸಮ್ಯಕ್ತ್ವ ಗುಣ ಪ್ರಕಟ ಆಗುವ ಮಾತಿದೆ ರೀ. ಸಮ್ಯಕ್ತ್ವಕ್ಕೆ ಗುಣ ಯಾಕಂದ್ರು ಅಂತಂದ್ರೆ ಯಾವುದ ಲಾಭದಾಯಕ ಇದೆಯೋ, ಯಾವುದ ಹಿತರೂಪ ಇದೆಯೋ, ಯಾವುದ ಅವನಿಗೆ ಸ್ವಯಂ ಸುಖರೂಪ ಇದೆಯೋ ಅದನ್ನು ಗುಣ ಅಂತಾರೆ. ಯಾವುದ ಹಾನಿಕಾರಕ ಇದೆಯೋ ಅದನ್ನು ದೋಷ ಅಂತಾರೆ. ಹಾಗಾದ್ರೆ ಸಮ್ಯಕ್ತ್ವ ಇದೇನಿದೆ ಇದು ಅವನಿಗೆ ಲಾಭದಾಯಕ ಇದೆ. ಸಮ್ಯಕ್ತ್ವ ಅಂದ್ರೆ ಏನ ನಿನ್ನೆ ಹೇಳಿದ್ರಿ, ಜೀವದ್ರವ್ಯದ ಶ್ರದ್ಧೆ, ಜ್ಞಾನ, ಚಾರಿತ್ರ, ಸಂವೇದನ ಮೊದಲಾಗಿ ಯಾವ ಅಭೇದ ರೂಪದ ಚೈತನ್ಯ ಪರಿಣಾಮ ಇದೆಯೋ ಅದಕ್ಕ ಗುಣ ಅಂದ್ರು ಸಮ್ಯಕ್ತ್ವ ಗುಣ. ಹಾಗಾದ್ರೆ ಅದನ್ನ ಅವು ಮಾಡಿದೋ ಅಥವಾ ಅದು ತಾನ ಆಯ್ತು ಮಾಡಿದ ಅಂತ ಹೇಳಿನೂ ಹೇಳ್ಬೋದು, ತಾನೇ ಆಯ್ತು ಅಂತ ಹೇಳಿನೂ ಹೇಳ್ಬೋದು. ಮಾಡಿದ ಅಂತ ಹೇಳಿ ಹೇಗೆ ಹೇಳೋದ, ಹೇಗೆ ಹೇಳೋದ ಅಂತಂದ್ರ ಯಾವುದು ಹೇಗಿದೆಯೋ ಹಾಗೆ, ಯಾವುದು ತನ್ನಿಂದ ಭಿನ್ನ ಇದೆಯೋ ಅದನ್ನ ತನ್ನಿಂದ ಭಿನ್ನ, ಯಾವುದು ತನ್ನಿಂದ ಭಿನ್ನ ಇದೆಯೋ ಅದರಿಂದ ಭಿನ್ನ ರೂಪದ ತನ್ನ ಸ್ವರೂಪದೊಳಗೆ ತಾನ ನಿಂತುಕೊಂಡ ಆ ಸ್ವರೂಪದಿಂದ ಯಾವುದು ಸ್ವಯಂ ಭಿನ್ನ ಇದೆಯೋ ಅದನ್ನ ಭಿನ್ನಾಗಿ ಪೃಥಕ್ಕಾಗಿ ತಿಳಿಯುವ ರೂಪದಿಂದ ಯಾವ ಪರಿಣಮನ ಮಾಡಿದನೋ ಆ ಪರಿಣಮನದೊಳಗ ಯಾವ ಪರಿಣಾಮ ಪ್ರಕಟ ಆಯಿತೋ ಆ ಪರಿಣಾಮದ ಕರ್ತೃ ಅವನಿದ್ದಾನೆ. ಹಾಗಾದ್ರೆ ಆ ಪರಿಣಾಮವನ್ನು ಅವ ಮಾಡಿದನ್ರಿ, ಆ ಪರಿಣಾಮವನ್ನು ಅವ ಮಾಡಿದನ ಇಲ್ಲ ನೋಡ್ರಿ. ಇಲ್ಲಿ ನಮಗ ಕರ್ತೃ ಅಕರ್ತೃ ಪ್ರಕಟವಾಗುವಂಥ ಪರ್ಯಾಯ, ತಾನು ಮಾಡುವಂಥ ಕಾರ್ಯ, ಆ ಪರ್ಯಾಯದೊಳಗೆ ಇವನದೇನು ಹಸ್ತಕ್ಷೇಪ ಇದೆ, ಏನು ಕರ್ತವ್ಯ ಇದೆ ಹೇಳ್ರಿ. ಯಾವ ಪರ್ಯಾಯ ಪ್ರಕಟ ಆಗಿದೆ ಆ ಪರ್ಯಾಯದೊಳಗೆ ಸಮ್ಯಕ್ತ್ವ ಅನ್ನುವಂಥ ಚೈತನ್ಯ ಆತ್ಮನ ಯಾವ ಸ್ವಭಾವದ ಅನುರೂಪವಾದಂಥ ಕಾರ್ಯ ಪ್ರಕಟ ಆಗಿದೆ ಆ ಕಾರ್ಯದ ಸಲುವಾಗಿ ಈ ಜ್ಞಾನ ಅಲ್ಲಿ ಏನಾದರೂ ಮಾಡಿತೇನ್ರಿ? ಅಲ್ಲೇನೂ ಮಾಡಿಲ್ಲ. ಹಾಗಾದ್ರೆ ಈ ಜ್ಞಾನ ಇಲ್ಲೇನು ಮಾಡಿತಾರೆ? ಇಲ್ಲೇನು ಮಾಡಿತು? ಯಾವುದು ತನ್ನಿಂದ ಪೃಥಕ್ ಇದೆಯೋ ಅದನ್ನು ತನ್ನಿಂದ ಪೃಥಕ್ ಅಂತ ಹೇಳಿ ತಿಳಿತು. ಯಾವುದರದ ಸ್ಪರ್ಶ ತನ್ನಲ್ಲೇ ಇಲ್ಲವೋ ಅದನ್ನ ತಾನು ಅಂತ ಹೇಳಿ ತಿಳಿಲಿಲ್ಲ. ಹಾಗಿದೆಯೋ ಹಾಗೆ ತಿಳಿತಾರೆ. ಅದು ಹೇಗಿದೆ ಹಾಗೆ ತಿಳಿತೋ
ಅಥವಾ ಅದು ಹೇಗಿದೆ ಹಾಗೆ ತಿಳಿಯುವ ರೂಪದಿಂದ ತಾನು ಸ್ವಯಂ ಪರಿಣಮನ ಮಾಡಿತು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಇದೆ, ಅದನ್ನು ಹೇಗಿದೆ ಹಾಗೆ ತಿಳಿಯುವುದು ಇದು ಸ್ವಯಂ ತನ್ನ ವಾಸ್ತವಿಕ ರೂಪ ಇದೆಯೋ, ವಾಸ್ತವಿಕ ಕರ್ತವ್ಯ ಇದೆಯೋ, ಅಥವಾ ಇದರೊಳಗೆ ಏನಾದರೂ ಇದು ಪ್ರಯತ್ನ ಮಾಡಿ ಬೆಚ್ಚಳಿಕೆಯನ್ನು ತಂದುಕೊಂಡಿತು. ಇನ್ನೊಂದ್ಸಲ ಯಾವುದು ಹೇಗಿದೆಯೋ ಹಾಗೆ ತಿಳಿಯುವುದ ಈ ಜೀವದ ಜ್ಞಾನ ಸ್ವಭಾವದೊಳಗೆ ಮೂಲತಃ ಇದೆಯೋ, ಅಥವಾ ಅದರ ಸಲುವಾಗಿ ಕೂಡ ಏನಾದರೂ ಮಾಡಿದ್ರೆ? ಏನೂ ಮಾಡಲಿಲ್ಲ, ಮೂಲತಃ ಇದೆ ರೀ. ಯಾವುದು ಹೇಗಿದೆಯೋ ಹಾಗೇ ತಿಳಿಯೋದು, ಇದು ಒಂದು ಮಾತು. ಯಾವುದು ಹೇಗಿದೆಯೋ ಹಾಗೆ ತಿಳಿಯುವುದೇ ನನ್ನ ಸ್ವಭಾವ ಇದೆ. ನನ್ನ ಸ್ವಭಾವದ ಯಾವ ನನ್ನ ಮೂಲ ಸ್ವಭಾವ ಇದೆಯೋ ಆ ಮೂಲ ಸ್ವಭಾವದೊಳಗೂ ಕೂಡ ನಾನೇನೂ ಮಾಡಲಿಲ್ಲ. ಅದರಲ್ಲಂತೂ ಏನು ಮಾಡಲೇ ಇಲ್ಲ. ಅದು ಹೇಗಿದೆಯೋ ಹಾಗೆ ಅದು ಇದೇನೇ ಇದೆ. ಆದರೆ ಅದು ಹೇಗಿದೆಯೋ ಹಾಗೆ ತಿಳಿಯುವ ರೂಪದಿಂದ ನಾನೇನಾದರೂ ಪ್ರಯತ್ನ ಮಾಡಿದೆನೋ, ಅದು ನನ್ನಿಂದ ಭಿನ್ನ ಇದೆ, ಜಡ ಇದೆ, ಪರಮಾಣುಗಳ ಸೇರಿ ಸ್ವಯಂ ಅದರಲ್ಲಿ ಕಾರ್ಯ ಆಗ್ತಾ ಇದೆ. ಆ ಕಾರ್ಯದೊಳಗ ನಾನು ಏನಾದರೂ ಮಾಡಿದನೋ, ಅಥವಾ ಅದು ಹೇಗಿದೆಯೋ ಹಾಗೆ ಅದು ಹೇಗಿದೆಯೋ ಹಾಗೆ ಬರೀ ತಿಳಿದ್ನು. ಆ ತಿಳಿಯುವುದು ಕೂಡ ಮೂಲ ನನ್ನ ಸ್ವಭಾವ ಇದೆಯೋ, ಅಥವಾ ಅದರೊಳಗನ್ನು ನಾನೇನಾದರೂ ಮಾಡೇನ್ರಿ? ಆ ಪರದ್ರವ್ಯದೊಳಗಂತೂ ನಾನೇನು ಮಾಡಲೇ ಇಲ್ಲ. ಆದ್ರೆ ಅದು ಹೇಗಿದೆ ಹಾಗೆ ತಿಳಿಯುವ ಸಲುವಾಗಿ ಕೂಡ ನಾನು ನನ್ನಲ್ಲೇನೂ ಏನು ಕಾರ್ಯ ಮಾಡಲಿಲ್ಲ. ಅದು ಸ್ವಯಂ ಆಗ್ತಿದೆ, ಇದು ಒಂದು ಮಾತಾಯಿದ್ರೆ. ಸ್ವಯಂನ ಜಡದ ಪರಿಣಾಮನ ಸ್ವಯಂ ಆಗ್ತಾನೆ ಇದೆ. ನಾನು ಮಾಡ್ತೇನೆ ಅಂಥೇಳಿ ತಿಳಿದ್ರೂ ಕೂಡ, ಅನಾದಿ ಕಾಲದಿಂದ ತಿಳಿತಾ ಇದ್ರೂ ಕೂಡ ಅದರಲ್ಲೇ ನಾನೇನು ಮಾಡುವ ಹಾಗೆ ಅದರ ಸ್ವಭಾವ ಇಲ್ಲವೇ ಇಲ್ಲ. ಇದು ಒಂದು ಮಾತಾಯಿದ್ರೆ. ಇನ್ನು ಅದು ಹೇಗಿದೆಯೋ ಹಾಗೆ ನನ್ನಿಂದ ಪೃಥಕ ಇದೆ, ಅದು ಸ್ವಯಂ ಪರಿಣಮನಶೀಲ ಇದೆ. ಅದರ ಸ್ವಕಾಲದೊಳಗೆ ಅದಕ್ಕೆ ಅನುಕೂಲವಾದಂಥ ಅದರ ಪರ್ಯಾಯ ತನ್ನಷ್ಟಕ್ಕೆ ತಾನೇ ಅದರ ಶಕ್ತಿಯಿಂದನೂ ಪ್ರಕಟ ಆಗ್ತಾ ಇದೆ. ಈ ಪ್ರಕಾರ ನಾನೇನು ತಿಳಿದೆನು, ಯಾವ ಸಮಯದಲ್ಲಿ ತಿಳಿದೆನು, ಆ ತಿಳಿಯುವಿಕೆ ಸಲುವಾಗಿ ನಾನೇನು ಮಾಡಿದ್ದೇನೆ? ಆ ತಿಳಿಯುವಿಕೆಯ ಸಲುವಾಗಿ ನಾನೇನು ಮಾಡಿದ್ನು? ಏನೂ ಇಲ್ಲ. ಅದು ನನ್ನ ಮೂಲ ಸ್ವಭಾವ. ಯಾವುದು ಹೇಗಿದೆಯೋ ಹಾಗೆ ತಿಳಿಯುವುದೇ ನನ್ನ ಮೂಲ ಸ್ವಭಾವ. ಯಾವುದು ಹೇಗಿದೆಯೋ ಹಾಗೆ ನಾನು ತಿಳಿಯಬೇಕಾಗಿದೆ ಅನ್ನುವ ಕರ್ತೃತ್ವ ಕೂಡ ಇರುತ್ತೆ. ತಿಳಿತರೆ ನಾನು ಯಾವುದರಲ್ಲೂ ಏನೂ ಮಾಡುವ ಸಾಧ್ಯತೆ ಇಲ್ಲ. ಯಾವುದು ಹೇಗಿದೆಯೋ ಬಸ್ ತಿಳಿಯೋದಿದೆ. ಹಾಗಾದ್ರೆ ಆ ತಿಳಿಯುವ ಸಲುವಾಗಿ ನಾನೇನು ಉದ್ಯಮ ಮಾಡಬೇಕಾಗಿದೆ? ಯಾವುದು ಹೇಗಿದೆಯೋ, ಯಾವುದು ನನ್ನಿಂದ ಭಿನ್ನ ಇದೆಯೋ, ಯಾವುದು ಜಡ ಸ್ವರೂಪ ಇದೆಯೋ, ಯಾವುದು ನಿತ್ಯ ಪರಿಣಮನಶೀಲ ಇದೆಯೋ, ಅದನ್ನು ಆ ರೂಪದಿಂದ ತಿಳಿಯುವ ಸಲುವಾಗಿ ಕೂಡ ನಾನೇನು ಮಾಡಬೇಕಾಗಿಲ್ಲ. ಆಗಮದ ಅಭ್ಯಾಸದಿಂದ ನಿರ್ಣಯ ಮಾಡಿ ಸಂಸ್ಕಾರ ಪೂರ್ವಕ ಆ ಪ್ರಕಾರ ತಿಳಿಯುವುದಿದೆ ಅನ್ನೋದು ವ್ಯವಹಾರದ ಕಥನಿದೆ. ಅದು ಹೇಗಿದೆಯೋ ಹಾಗೆ ತಿಳಿಯುವುದೇ ನನ್ನ ಮೂಲ ಸ್ವಭಾವ. ಜ್ಞಾತಾದ್ರಷ್ಟ ಆತಮರ ನೋಡ್ರಿ, ನನ್ನ ಮೂಲ ಸ್ವಭಾವದೊಳಗೆ ಅರ್ಥಾತ್ ನನ್ನ ಚೈತನ್ಯದ ಯಾವ ವರ್ತಮಾನ ಪರ್ಯಾಯದೊಳಗೆ ಸಮ್ಯಕ್ತನ ಪ್ರಗಟ ಆಗಿದೆಯೋ ಆ ಸಮ್ಯಕ್ತನ ಪ್ರಗಟ ಆಗುವ ಸಲುವಾಗಿ ನಾನು ಏನನ್ನೂ ಮಾಡಲಿಲ್ಲ. ಯಾವುದು ನನ್ನದಲ್ಲವೋ ಅದನ್ನು ನಂದಂಥೇಳಿ ಏನು ತಿಳಿತಾ ಇದ್ದನು, ಅದು ನನ್ನದಲ್ಲ ಅಥವಾ ಅದನ್ನು ನನ್ನದ ಅಂಥೇಳಿ ತಿಳಿಯುವುದನ್ನು ಬಿಟ್ಟು ಬಿಟ್ಟಿನ್ರಿ. ಬೇರೆ ಏನೂ ಮಾಡಲಿಲ್ಲ. ಅದು ತಿಳಿತಾ ಇದ್ದನು, ಅದು ಕರ್ತೃತ್ವ ಇರ್ತದೆ. ಯಾವುದು ನನ್ನದಲ್ಲ, ಇಲ್ಲಿ ಮೊದಲಿನ ವಾಕ್ಯ ಏನಿದೆ ರೀ, ಯಾವ ರಾಗಾದಿ ಭಾವದವಲ್ಲ ಕರ್ಮಜನಿತದವು, ಅಶುದ್ಧದವು,
ಅವುಗಳನ್ನ ತನ್ನ ರೂಪ ಅಂಥೇಳಿ ಯಾವ ಜೀವ ತಿಳಿತಾನೋ ಅವನು ಮಿಥ್ಯಾದೃಷ್ಟಿ ಇದ್ದಾನೆ. ಎಲ್ಲಿಯವರೆಗೆ ತಿಳಿತಾನೆ ಅಲ್ಲಿಯವರೆಗೆ ಅವನ ಕರ್ತಾತನ ಮತ್ತು ಕರ್ಮತನ ನಾಶ ಆಗುವುದಿಲ್ಲ, ಅದರ ನಿಷೇಧ ಮಾಡಲಿಕ್ಕೆ ಬರುವುದಿಲ್ಲ ಅಂಥೇಳಿ ಹೇಳಿದ್ರು. ಹಾಗಾದ್ರೆ ಮಿಥ್ಯಾದೃಷ್ಟಿ ಅನ್ನಿಸಿಕೊಳ್ಳುವ ಸಲುವಾಗಿ, ಕರ್ತೃ ಕರ್ಮ ಆಗುವ ಸಲುವಾಗಿ ಯಾವ ಪರದ್ರವ್ಯವಿರುವಂಥ ಕರ್ಮಜನಿತವಿರುವಂಥ ರಾಗಾದಿ ಭಾವಗಳನ್ನ ತನ್ನ ರೂಪ ಅಂಥೇಳಿ ತಿಳಿತಾ ಇದ್ದ, ಈಗ ಅವು ತನ್ನೂ ಅಲ್ಲ ಅಂಥೇಳಿ ತಿಳಿಬೇಕಾಗಿಲ್ಲ. ಆದ್ರೆ ತನ್ನ ರೂಪ ಅಂಥೇಳಿ ತಿಳಿಯೋದನ್ನ ಮಾತ್ರ ಬಿಟ್ರೆ ಅವನಲ್ಲೇ ಸಮ್ಯಕ್ತ ಗುಣ ಪ್ರಕಟ ಇದೆ. ಆತ್ಮ ಅಶುದ್ಧ ಪರಿಣಾಮದ ಕರ್ತ ಇದೆ, ವಿಶುದ್ಧ ಪರಿಣಾಮದ ಕರ್ತ ಇಲ್ಲ. ಇಲ್ಲಿ ಯಾವ ಪ್ರಕಾರ ಅಶುದ್ಧ ಪರಿಣಾಮದ ಕರ್ತ ಇದ್ದಾನೋ ಅದೇ ಪ್ರಕಾರ ಶುದ್ಧ ಪರಿಣಾಮದ ಕೂಡ ಕರ್ತ ಇದ್ದಾನ್ರಿ. ಸರಿಯಾದ ವಿಶುದ್ಧ ಪರಿಣಾಮದ ಯಾವ ಯಾವ ಪರಿಣಾಮಗಳ ಅವನಲ್ಲೇ ಆಗತವೆ ಆಯಾ ಪರಿಣಾಮದ ಕರ್ತೃ ಅವ ಆಗ್ತಾನೆ. ಯಾಕೆ ಅಂತಂದ್ರೆ ಆ ಪರಿಣಾಮ ರೂಪದಿಂದ ಸ್ವಯಂ ಪರಿಣಮಿಸಿದ. ಯಾವ ಯಾವ ಪರಿಣಾಮಗಳ ಜೀವದಲ್ಲೇ ಆಗತವೆಯೋ ಆ ಪರಿಣಾಮಗಳ ಕರ್ತೃ ಅವ ಆಗೇ ಆಗ್ತಾನೆ. ಯಾಕೆ ಅಂತಂದ್ರೆ ಸ್ವಯಂ ಆ ಪರಿಣಾಮ ರೂಪದಿಂದ ಅವನೇ ಪರಿಣಮಿಸಿದನ್ರಿ. ಇದು ಒಂದು ಮಾತು. ಆದ್ರೆ ಇಲ್ಲಿ ನಮ್ದು ಏನು ಭಾವಾರ್ಥದ ಮಾತು ನಡೆದಿದ್ದಿದೆ, ಸಮ್ಯಕ್ತೋಗುಣ ಪ್ರಕಟ ಆಗುವ ಎಲ್ಲಿಯವರೆಗೆ ಜೀವದೊಳಗೆ ಸಮ್ಯಕ್ತೋಗುಣ ಪ್ರಕಟ ಆಗುವುದಿಲ್ಲ ಅಲ್ಲಿಯವರೆಗೆ ಅವ ಮಿಥ್ಯಾದೃಷ್ಟಿ ಇದ್ದಾನೆ. ಎಲ್ಲಿಯವರೆಗೆ ಮಿಥ್ಯಾದೃಷ್ಟಿ ಇದ್ದಾನೆ ಅಲ್ಲಿಯವರೆಗೆ ಮಿಥ್ಯಾತ್ವ ಮತ್ತು ವಿಭಾವ ಪರಿಣಾಮಗಳದ್ದ ಕರ್ತೃ ಇದ್ದಾನೆ. ಇನ್ನು ಸಮ್ಯಕ್ತೋ ಗುಣ ಹೇಗೆ ಪ್ರಕಟ ಆಗುವುದಾ? ಸಮ್ಯಕ್ತೋ ಗುಣ ಪ್ರಕಟ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ಅವ ಮಿಥ್ಯಾದೃಷ್ಟಿ ಇದನ್ರಿ. ಹಾಗಾದ್ರೆ ಸಮ್ಯಕ್ತೋ ಗುಣ ಹೇಗೆ ಪ್ರಕಟ ಆಗುವುದಾ? ಮಿಥ್ಯಾದೃಷ್ಟಿ ಯಾವ ಕಾರಣದಿಂದಾಗಿದನೋ ಆ ಕಾರಣದ ಅಭಾವ ಆಯ್ತು ಅಂತಂದ್ರೆ ಸಮ್ಯಕ್ತೋ ಗುಣ ಪ್ರಕಟ. ಮಿಥ್ಯಾದೃಷ್ಟಿ ಯಾವ ಕಾರಣದಿಂದಾಗಿದ್ದಾನೆ? ಯಾವುದು ತನ್ನ ರೂಪ ಅಲ್ಲ, ಕರ್ಮಜನಿತ ಇದೆ, ಪುದ್ಗಲದ ಕಾರ್ಯ ಇದೆ, ಅದನ್ನ ತನ್ನ ರೂಪ ಅಂತ ಹೇಳಿ ತಿಳಿತಾ ಇದ್ದಾನಲ್ಲ, ಅಷ್ಟು ತಿಳಿಯೋದು ಬಿಡೋದೈತ್ರಿ. ತಿಳಿಯದೇ ಉಳಿಯೋದಿದೆ. ಇದು ನನ್ನದು ಅಂತ ಹೇಳಿ ತಿಳಿಯೋದಿಲ್ಲ. ಹಾಗಾದ್ರೆ ಏನ್ ತಿಳಿಯೋದ? ಏನ್ ತಿಳಿಯೋದು? ತಿಳಿಯುವ ಕಾರ್ಯ ಅಂತೂ ಅವನಲ್ಲಿ ಆಗ್ಲಿಕ್ಕೆ ಬೇಕಲ್ಲ. ಇದು ನನ್ನದು ಅಂಥೇಳಿ ತಿಳಿಯುವುದ, ಇದು ಮಿಥ್ಯಾದೃಷ್ಟಿಯ ಲಕ್ಷಣ ಇದೆ. ಇದು ನನ್ನದಲ್ಲ ಅಂಥೇಳಿ ತಿಳಿಯೋದು ಸಮ್ಯಕ್ತವಾದ ಲಕ್ಷಣ ಇದೆ ಏನ್ರಿ? ನನ್ನದಲ್ಲ ಅಂಥೇಳಿ ತಿಳಿಯೋದು ಕೂಡ ಮತ್ತೆ ಅದರದೇ ಗ್ರಹಣ ಆಯ್ತು. ಹಾಗಾದ್ರೆ ಏನು ಮಾಡೋದಿದೆ? ಏನು ಮಾಡೋದಿದೆ ನೋಡ್ರಿ. ಏನು ಮಾಡುವುದಿದೆ ಅನ್ನೋದನ್ನ ಶಬ್ದದ ಮೂಲಕ ಹೇಳುವ ಅಥವಾ ಶಬ್ದವನ್ನು ಕೇಳಿ ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಯಾವ ಅಶುದ್ಧ ಕರ್ಮಜನಿತ ಭಾವಗಳನ್ನು ಅಥವಾ ಅನ್ಯ ದ್ರವ್ಯದ ಪರ್ಯಾಯಗಳನ್ನು ತನ್ನ ರೂಪವಾಗಿ ತಿಳಿತಾ ಇರುವಂಥ ಜೀವ ಆ ಅನ್ಯ ದ್ರವ್ಯಗಳ ಮತ್ತು ಕರ್ಮಜನಿತ ಭಾವಗಳ ಸ್ವರೂಪವನ್ನ ಆಗಮದ ಅಭ್ಯಾಸದಿಂದ ತಿಳ್ಕೊಂಡ ಅಂತಂದ್ರ ಅವುಗಳನ್ನು ನಾನು ಅಂಥೇಳಿ ತಿಳಿಯುವ ಯಾವ ಮಿಥ್ಯಾತ್ವ ಇತ್ತೋ ಅದು ತನ್ನಷ್ಟಕ್ಕೆ ತಾನೇ ಹೊರಟೋಗಿದೆ. ಬರೇ ಅವುಗಳ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯಬೇಕಾಗಿದೆ. ಅದಕ್ಕೆ ಮೂಲ ಮಾತು ಹೇಳಿತ್ತಲ್ಲ, ಜೀವ ಕರ್ತೃವಿಲ್ಲ, ಸರ್ವಥಾ ಅವ ಅಕರ್ತಾನೇ ಇದ್ದಾನೆ ಅಂಥೇಳಿ ವಾಸ್ತವಿಕತೆ ಇರ್ತಿತ್ತು ಅಂತಂದ್ರೆ ಜಿನಾಗಮದ ಯಾವ ಪ್ರಕಾರದ ಪ್ರಯೋಜನ ಸಿದ್ಧ ಆಗ್ತಾ ಇರಲಿಲ್ಲ. ಇನ್ನು ಜೀವ ಕರ್ತಾನೇ ಇದ್ದಾನೆ ಅಂಥೇಳಿ ಇರ್ತಿತ್ತು ಅಂತಂದ್ರೆ ಈಗ ಮಾಡ್ಕೊಳ್ಬಹುದಾಗಿತ್ತು. ಸಮ್ಯಕ್ತ್ವ ಮೋಕ್ಷ ಮಾರ್ಗ ಅತ್ಯಂತ ಬೇಕಾದಂಥ ಇಷ್ಟವಾದಂಥ ವಿಷಯ ಇದೆ ನಮಗೆ. ಏನ ಸಮ್ಯಕ್ ದರ್ಶನ, ರತ್ನತ್ರಯ ರೂಪದ ಮೋಕ್ಷ ಮಾರ್ಗ ಎಂಥ ಸುಂದರ, ಸ್ವಾಧೀನ, ಪರಾಧೀನತೆಯಿಂದ ಅತ್ಯಂತ ದೂರ, ನಿರಾಕುಲ ಆನಂದಮಯ. ಯಾವ ಪುಣ್ಯದ, ಪಾಪದ, ಶರೀರದ, ಅನ್ಯ ದ್ರವ್ಯದ, ಕ್ಷೇತ್ರದ,
ಕಾಲದ್ದ ಭಾವದ್ದ ಯಾವುದರದು ಅವಶ್ಯಕತೆ ಬೀಳುವುದಿಲ್ಲ. ಅಂಥ ಸುಂದರವಾದಂಥ ರತ್ನತ್ರಯ ಮಾರ್ಗ ಯಾವ ಜೀವನಿಗೆ ಬೇಡಾಗಿದ್ದರೆ ಎಲ್ರಿಗೂ ಬೇಕಾಗಿದೆ. ಹಾಗಾದರೆ ಅದನ್ನು ಯಾಕೆ ಮಾಡಿಕೊಳ್ತಾ ಇಲ್ಲ? ಅವನು ಕರ್ತಾ ಇಲ್ಲ, ತನ್ನ ಪರ್ಯಾಯದ್ದನ ಕರ್ತಾ ಇಲ್ಲ. ಶುದ್ಧ ಪರ್ಯಾಯದ್ದನೂ ಕರ್ತಾ ಇಲ್ಲ, ಅಶುದ್ಧ ಪರ್ಯಾಯದ್ದನೂ ಕರ್ತಾ ಇಲ್ಲ. ಆದರೆ ಎಲ್ಲಿಯವರೆಗೆ ತನ್ನ ಯಾವ ಪ್ರಕಾರ ಸ್ವರೂಪ ಇದೆಯೋ ಆ ಪ್ರಕಾರ ತಿಳಿಯದೆ ಅನಾದಿ ಕಾಲದಿಂದ ಏನು ನಡೀತಾ ಬಂದಿದೆಯೋ ಅದೇ ಪ್ರಕಾರ ಪರದ್ರವ್ಯ ರೂಪವಾಗಿ ಪರಭಾವ ರೂಪವಾಗಿ ತಿಳಿಯುವ ರೂಪದಿಂದ ಪರಿಣಮಿಸ್ತಾನಲ್ಲ. ಬಹಳ ಅದ್ಭುತ ಮಾತು, ಸೂಕ್ಷ್ಮ ಮಾತು, ಆಂತರ್ಯದ ಮಾತು, ಒಳಗಿನ ಮಾತು. ಕೇವಲ ಜ್ಞಾನದ ದೃಷ್ಟಿಯಿಂದ ಹಿಡಿದುಕೊಳ್ಳಲಿಕ್ಕೆ ಬರುವಂಥ ಮಾತು ಇದೆ. ಯಾವ ಪರದ್ರವ್ಯಗಳ ಅಥವಾ ಪರದ್ರವ್ಯದ ಪರ್ಯಾಯಗಳಿದಾವೆಯೋ ಅವುಗಳನ್ನು ತನ್ನ ರೂಪ ಅಂಥೇಳಿ ತಿಳಿಯುವ ರೂಪದಿಂದ ಅವನು ಪರಿಣಮನ ಮಾಡ್ತಾನೆ. ಮಿಥ್ಯಾ ದೃಷ್ಟಿ. ಇದು ನಾನು, ಇದುವೇ ನನ್ನ ರೂಪ, ಇದುವೇ ನಾನು, ಈ ದೇಹವೇ ನಾನು, ಈ ಶುಭಭಾವವೇ ನನ್ನ ಸ್ವರೂಪ, ಈ ಶುಭಭಾವ ಮಾಡುವುದರಿಂದ ನನ್ನ ಜೀವನ ಧನ್ಯಾಯಿತು. ಈ ಆಗಮದ ಅವಲಂಬನೆ ಏನು ನಾನು ಮಾಡಿದ್ದೇನೋ ಇದು ನನ್ನ ಸ್ವರೂಪ ಅಂಥೇಳಿ ನಾನು ಸಹಜವಾಗಿ ಯಾವುೂ ವಿಕಲ್ಪ ಇಲ್ಲದನ, ಪ್ರಯತ್ನ ಇಲ್ಲದನ ಈ ಸಮಯದಲ್ಲಿ ತಿಳಿತಾ ಇದ್ದೇನೋ ಅಥವಾ ಇಲ್ಲ. ಈಗ ಆಗಮದ ವಾಚನ ಮಾಡ್ತಾ ಇದ್ದೇನೆ, ಶ್ರವಣ ಮಾಡ್ತಾ ಇದ್ದೇನೆ ಅನ್ನುವ ರೂಪದಿಂದ ನನ್ನನ್ನು ನಾನು ತಿಳಿತಾ ಇದ್ದೇನೋ ಅಥವಾ ಇಲ್ಲ. ಹಾಗಾದರೆ ಅದು ಮಿಥ್ಯಾತ್ವ ಇದೆ, ಸಮ್ಯಕ್ತ್ವ ಇದೆ. ಅದು ಒಂದು ವೇಳೆ ಸಮ್ಯಕ್ತ್ವ ಇರ್ತಿತ್ತು ಅಂತಂದ್ರೆ ಈ ತಿಳಿಯುವಿಕೆಯಿಂದ ಬೇರೆ ರೂಪದ ತಿಳಿಯುವಿಕೆ ಯಾವಾಗೂ ಆಗಲಿಕ್ಕೆ ಬೇಡ್ರಿ. ಆದರೆ ಈ ಸಂಯೋಗ ಬಿಟ್ಟ ಇನ್ನೊಂದು ಸಂಯೋಗದೊಳಗೆ ಹೋದ ನಂತರ ನಾ ಆ ರೂಪದಿಂದ ಅಂತೇಳಿ ನನ್ನನ್ನು ತಿಳಿತೀನಿ. ಇಲ್ಲಿ ಧನ್ಯತೆಯ ಅನುಭವ ಅಥವಾ ಆನಂದದ ಅನುಭವ ಅಥವಾ ಈ ರೂಪ ನಾನು ಇದ್ದೇನೆ ಅಂಥೇಳಿ ತಿಳಿತಾ ಇದ್ದೇನೆ. ಇದು ಬಿಟ್ಟು ಹೋದ ನಂತರ ಅಡುಗೆ ಮನೆ ಪ್ರವೇಶ ಮಾಡಿದ ನಂತರ ಹಿಟ್ಟು ಅಕ್ಕಿ ತರಕಾರಿಯ ಜೊತೆಗೆ ಸಂಬಂಧ ಬಂದ ನಂತರ ನಾನು ಅಡುಗೆ ಮಾಡ್ತಾ ಇದ್ದೇನೆ, ನಾನು ತರಕಾರಿ ಹಚ್ತಾ ಇದ್ದೇನೆ, ನಾನು ಅಕ್ಕಿ ತೊಳಿತಾ ಇದ್ದೇನೆ, ನಾನು ಹಿಟ್ಟು ಕಲಿಸ್ತಾ ಇದ್ದೇನೆ ಅನ್ನೋದು ಸಹಜವಾಗಿ ತಿಳಿಯುವ ರೂಪದಿಂದ ನಾವು ಪರಿಣಮಿಸ್ತೇವೆ ಅಥವಾ ಇಲ್ಲ. ಹಾಗಾದ್ರೆ ಇದರೊಳಗೆ ಒಂದು ವೇಳೆ ಧನ್ಯತೆ ಇರ್ತಿತ್ತು ಅಂತಂದ್ರ ಅಥವಾ ಇದು ಒಂದು ವೇಳೆ ಸಮ್ಯಕ್ ಇರ್ತಿತ್ತು ಅಂತಂದ್ರ ಮತ್ತ ಇದು ಬದಲಾಗಿ ಅದು ಆಗ್ತಾ ಇರೋದು. ಹಾಗಾದ್ರೆ ಇಲ್ಲಿ ನಾವೇನು ತಿಳಿತಾ ಇದ್ದೇವೆ, ನಾನು ಓದ್ತಾ ಇದ್ದೇನೆ, ನಾನು ಕೇಳ್ತಾ ಇದ್ದೇನೆ, ನಾನು ರಾಜಮಂತ್ರಿ ಪಾಂಡೆಯವರ ಯಾವ ಟೀಕೆ ಅಥವಾ ಭಾವಾರ್ಥ ಇದೆ ಅದನ್ನು ತಿಳ್ಕೊಳ್ತಾ ಇದ್ದೇನೆ ಅನ್ನುವ ರೂಪದಿಂದ ಏನು ನಿರ್ವಿಕಲ್ಪ ಪರಿಣಾಮನ ನಮ್ಮದು ನಡೆದದ್ದಿದೆ ಅದು ಮಿಥ್ಯಾ ದೃಷ್ಟಿಯ ಪರಿಣಾಮ. ಪರಾಶ್ರಿತ ಇದೆ, ಬದಲಾಗುವಂಥದ್ದು ಇದೆಯಲ್ಲ, ಬದಲಾಗುವಂಥದ್ದು ಸಮ್ಯಕ್ತಿದ್ರು ಅದು ಈ ಒಂದು ರೀತಿಲೇ ಬದಲಾಕೋತಾ ಇರ್ತೈತಲ್ಲ. ಖರೆ ಶುದ್ಧ ಭಾವ ಹಿಂಗರೆ ಬದಲಾಗೋದಲ್ಲ. ಇಲ್ಲಿ ಶುದ್ಧ ಭಾವ ರೂಪದಿಂದ ಬದಲಾಗುವ ಮಾತು ಇದ್ರೂ ಕೂಡ, ಶುದ್ಧ ಭಾವನೂ ಒಂದು ಸಮಯದ ಪರ್ಯಾಯ ಇದ್ರೂ ಕೂಡ ವಾಸ್ತವದಲ್ಲಿ ಆ ಶುದ್ಧ ಭಾವದ್ದು ಕೂಡ ಅವನ ವ್ಯವಹಾರದಿಂದನೇ ಕರ್ತೃವಿದ್ದಾನೆ. ಯಾವ ಪ್ರಕಾರ ಅದು ತನ್ನ ಸ್ವರೂಪ ಯಾವ ಪ್ರಕಾರ ಇದೆಯೋ ಆ ಪ್ರಕಾರದಿಂದ ಅವನು ಪರಿಣಮನ ಮಾಡ್ತಾ ಇದ್ದಾನೆ. ಇದುವೇ ವಾಸ್ತವಿಕತೆ ಇದೆ. ಯಾವ ಪ್ರಕಾರ ತನ್ನ ಸ್ವರೂಪ ಇಲ್ಲವೋ ಆ ಪ್ರಕಾರ ತನ್ನ ಸ್ವರೂಪ ಅಂಥೇಳಿ ತಿಳಿಯುವಂಥವೇನದನು ಅವನು ಮಿಥ್ಯಾದೃಷ್ಟಿ ಅದನು. ಯಾವ ಪ್ರಕಾರ ತನ್ನ ಸ್ವರೂಪ ಇದೆಯೋ ಆ ಪ್ರಕಾರದಿಂದ ಪರಿಣಮನ ಮಾಡುವಂಥವ ಸಮ್ಯಕ್ ದೃಷ್ಟಿ ಇದ್ದಾನೆ. ಯಾವ ಪ್ರಕಾರ ತನ್ನ ಮೂಲ ಸ್ವರೂಪ ಇದೆಯೋ ಅಥವಾ ಅನಾದಿನಿಧನ ಸ್ವರೂಪ ಇದೆಯೋ ಅಥವಾ ತ್ರಿಕಾಲಿ ಸ್ವರೂಪ ಇದೆಯೋ ಯಾವುದ ಚೈತನ್ಯ, ಬಸ್ ತಾನೊಂದು ಚೈತನ್ಯ ರೂಪವಾಗಿ ಶುಭ ಅಶುಭ ಭಾವಗಳ ಆದರನೂ ಕೂಡ
ಶುಭ ಅಶುಭ ಭಾವಗಳ ಮಧ್ಯದೊಳಗ ಶುದ್ಧ ಭಾವ ಪ್ರಕಟ ಆದರನೂ ಕೂಡ ಅವನು ಕೇವಲ ಚೈತನ್ಯ ರೂಪವಾಗಿ ಉಳಿತಾನೆ ಅಥವಾ ಪರಿಣಮಿಸ್ತಾನೆ. ಅವನತನ ಚೈತನ್ಯ ರೂಪದೊಳಗೆ ಇದ್ದ ಕಾರಣ ಅವನು ಸಮ್ಯಕ್ತೋ ಗುಣ ರೂಪದಿಂದ ಪರಿಣಮಿಸ್ತಾನೆ ಅಂಥೇಳಿ ಹೇಳಬಹುದಾಗಿದೆ. ಆ ಹೇಳುವಿಕೆ ಕೂಡ ವ್ಯವಹಾರ ಇದೆ. ಅಪರಿಣಾಮಿ ದ್ರವ್ಯದೊಳಗ ತನ್ನತನದ ಸ್ವೀಕಾರ ಆದ ನಂತರ ಅವನು ಶುದ್ಧ ಪರಿಣಾಮ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ, ಶುದ್ಧ ಪರಿಣಾಮದ ಕರ್ತೃವಿದ್ದಾನೆ ಅನ್ನೋದು ಉಪಚಾರ ಇದೆ. ಅಪರಿಣಾಮಿ ದ್ರವ್ಯದೊಳಗ ದೃಷ್ಟಿ ಜ್ಞಾನ ಸ್ಥಿರತೆ ಆದ ನಂತರ ನೋಡ್ರಿ ಇನ್ನೂ ಅಶುದ್ಧತೆ ಇದೆ, ಇನ್ನೂ 4ನೇ ಗುಣಸ್ಥಾನನೇ ಇದೆ. 5ನೇ ಗುಣಸ್ಥಾನ ಯೋಗ್ಯ ಕೂಡ 2ನೇ ಕಷಾಯ ಚೌಕಡಿಯ ಅಭಾವ ಆಗಿಲ್ಲ, ಅವನ ಪುರುಷಾರ್ಥದೊಳಗೆ ವೃದ್ಧಿ ಆಗಿಲ್ಲ. ಆದ್ರೂ ಅಪರಿಣಾಮಿ ದ್ರವ್ಯದೊಳಗ, ನಿತ್ಯ ದ್ರವ್ಯದೊಳಗ, ಸ್ಥಿರ ದ್ರವ್ಯದೊಳಗ, ತ್ರಿಕಾಲಿ ಚೈತನ್ಯ ದ್ರವ್ಯದೊಳಗ ಯಾರ ದೃಷ್ಟಿ ಜ್ಞಾನ ಸ್ಥಿರತೆ ಆಗಿದೆಯೋ, ಸ್ಥಿರತೆ ರೀ, ಸ್ಥಿರತೆ ಯಾವುದಾಗಿದೆ? ದೃಷ್ಟಿ ಜ್ಞಾನದ. ಆ ಒಂದು ಉಪಯೋಗಮಯನ ಇದ್ದಾನೆ. ಆ ಉಪಯೋಗದೊಳಗೆ ಜ್ಞಾನ ದರ್ಶನ ಅಂತ ಹೇಳಿ ಭೇದ ಇದೆ. ಆ ದರ್ಶನದ ವಿಷಯ ತ್ರಿಕಾಲಿ ಚೈತನ್ಯ ವಸ್ತು ಇದೆ. ಆ ಜ್ಞಾನದ ವಿಷಯ ತ್ರಿಕಾಲಿ ಚೈತನ್ಯ ವಸ್ತು ಇದೆ. ತ್ರಿಕಾಲಿ ಚೈತನ್ಯದೊಳಗ ಯಾವ ಪರಿಣಾಮನ ಇಲ್ಲ. ಇದು ಯಾವುದು ಉಪಯೋಗ ಅಥವಾ ದರ್ಶನ ಜ್ಞಾನದ ಸ್ಥಿರತೆ ಇದೆಯಲ್ಲ, ಇದು ಸ್ವಯಂ ಪರಿಣಮನಶೀಲ ಇದ್ರೂ ಕೂಡ ಆ ವಸ್ತು ನಿತ್ಯ ಇದ್ದ ಕಾರಣ ಇದನ್ನು ಸ್ಥಿರ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ದ್ರವ್ಯ ಮತ್ತು ಪರ್ಯಾಯದ ಅಪೇಕ್ಷಾದಿಂದ ದ್ರವ್ಯ ಪರಿಣಮನಶೀಲ ಇದೆ. ದ್ರವ್ಯದ ಅಪೇಕ್ಷಾದಿಂದ ದ್ರವ್ಯ ಅಪರಿಣಾಮಿ ಇದೆ. ದ್ರವ್ಯ ಪರಿಣಮನದ ಅಪೇಕ್ಷಾದಿಂದ ದ್ರವ್ಯವೇ ಪರಿಣಮನಶೀಲ ಇದೆ. ಇನ್ನು ಅದೇ ದ್ರವ್ಯದ ಅಪೇಕ್ಷಾದಿಂದ ನೋಡಿದ್ರೆ, ದ್ರವ್ಯದ ಮೇಲೆ ದೃಷ್ಟಿ ಇಟ್ಟು ನೋಡಿದ್ರೆ ಸ್ವಯಂ ಆ ದ್ರವ್ಯವೇ ಅಪರಿಣಾಮಿ ಇದೆ. ಇನ್ನು ಯಾವ ಪರಿಣಮನಶೀಲ ಇರುವಂಥ ಆ ದ್ರವ್ಯದ ಜ್ಞಾನ ದರ್ಶನ ಇದೆಯೋ, ನಾವು ರಾಗ ವೀತರಾಗ ಅಶುದ್ಧ ಶುದ್ಧ ಏನು ತಗೊಳ್ಳೋದು ಬೇಡ. ಆ ಜೀವದ್ರವ್ಯದ ಯಾವ ಪರಿಣಮನಶೀಲ ಇರುವಂಥ ಒಂದು ವಿಭಾಗ ಇದೆಯೋ, ಪರ್ಯಾಯದ ವಿಭಾಗ ಇದೆಯೋ, ಆ ಪರ್ಯಾಯ ಜ್ಞಾನದರ್ಶನ ರೂಪದಿಂದನೇ ಪರಿಣಮಿಸ್ತಾ ಇರ್ತಿದೆ. ಜ್ಞಾನದರ್ಶನ ರೂಪದಿಂದನೇ ಪರಿಣಮಿಸ್ತಾ ಇದ್ರೂ ಕೂಡ ದ್ರವ್ಯ ದೃಷ್ಟಿಯಿಂದ ಯಾವ ದ್ರವ್ಯ ಅಪರಿಣಾಮಿ ಇದೆಯೋ, ಆ ಅಪರಿಣಾಮಿ ದ್ರವ್ಯದೊಳಗ ದೃಷ್ಟಿಯ ಮುಖ್ಯತೆ ಇದೆ. ಇಲ್ಲಿ ಶಾದ್ವಾದದ ಮುಖ್ಯತೆ ಇದೆ. ಯಾವುದು ಸ್ವಯಂ ಜ್ಞಾನದರ್ಶನ ರೂಪದಿಂದ ನಿತ್ಯ ಪರಿಣಮನಶೀಲ ಇದೆ, ಜೀವದ್ರವ್ಯ ಒಂದು ಉಪಯೋಗ ಲಕ್ಷಣ ಇದ್ದ ಕಾರಣ ಆ ಉಪಯೋಗವನ್ನು ಜ್ಞಾನದರ್ಶನ ಅಂತ ಹೇಳಿ ಬಿಡಿಸಿದ ನಂತರ ಆ ಜ್ಞಾನದರ್ಶನ ರೂಪದಿಂದ ಜೀವದ್ರವ್ಯ ನಿತ್ಯ ಪರಿಣಮನಶೀಲ ಇದ್ರೂ ಕೂಡ ಅದೇ ಜೀವದ್ರವ್ಯ ಅದೇ ಜ್ಞಾನದರ್ಶನ ಸ್ವಭಾವದಿಂದ ನಿತ್ಯ ಅಪರಿಣಾಮಿ ಇರುವಂಥ ದ್ರವ್ಯದೃಷ್ಟಿಯ ವಿಷಯದೊಳಗ ಅದೇ ಜ್ಞಾನದರ್ಶನಗಳ ಸ್ಥಿರ ಆದ ನಂತರ ಆ ಜ್ಞಾನದರ್ಶನದೊಳಗ ಬದಲಾವಣೆ ಇಲ್ಲ. ಯಾರು ಹೇಳ್ಬೋದು ಇದೇ ಪರಿಭಾಷೆಯನ್ನು? ಅರ್ಥಾತ್ ನನಗೆ
ತಾವುಗಳ ಸುಲಭವಾಗಿ ತಿಳಿದುಕೊಳ್ಳುವ ಅಥವಾ ಹೇಳಲಿಕ್ಕೆ ಬರುವ ಹಾಗೆ ನನಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಹೌದೇನಿಲ್ರಿ? ದ್ರವ್ಯ ಇದೆ ರೀ, ಜೀವದ್ರವ್ಯ. ಅದನ್ನು ಪರ್ಯಾಯದ ದೃಷ್ಟಿಕೋನದಿಂದ ನೋಡಿದ್ರೆ ಆ ಜೀವದ್ರವ್ಯ ಹೇಗಿದೆ? ನಿತ್ಯ ಪರಿಣಾಮಶೀಲ ಇದೆ. ಇನ್ನು ಅದೇ ಜೀವದ್ರವ್ಯ ದ್ರವ್ಯದ ದೃಷ್ಟಿಯಿಂದ ನೋಡಿದ್ರೆ ಹೇಗಿದೆ ರೀ? ಜೀವದ್ರವ್ಯನ ಅಪರಿಣಾಮಿ ಇದೆ ರೀ. ಹಾಗಾದ್ರೆ ಹೌದ್ರಿ, ಏನೂ ಇಲ್ಲರ್ಲಿ ಅಲ್ಲಿ. ಅಪರಿಣಾಮಿ, ಕರ್ತೃನೂ ಇಲ್ಲ, ಭೋಕ್ತೃನೂ ಇಲ್ಲ, ಯಾವುದೇ ಪ್ರಕಾರದ ಬದಲಾವಣೆ ಅದರಲ್ಲಿ ಇಲ್ಲ. ಇನ್ನು ಆ ಜೀವದ್ರವ್ಯ ಯಾವುದು ಪರ್ಯಾಯ ದೃಷ್ಟಿಯಿಂದ ಪರಿಣಮನಶೀಲ ಇದೆಯಲ್ಲ, ಆ ಪರಿಣಮನ ಯಾವ ರೂಪದ್ದು ಇದೆ? ಜ್ಞಾನದರ್ಶನ ರೂಪದ್ದು ಇದೆ. ಹೌದೇನಿಲ್ರಿ? ಬೇರೆ ಏನಿದೆ ಅದರ ಪರಿಣಮನರೇ? ಜೀವದ್ರವ್ಯ ಪರ್ಯಾಯ ದೃಷ್ಟಿಯಿಂದ ನಿತ್ಯ ಪರಿಣಮನಶೀಲ ಇದೆ. ಹಾಗಾದ್ರೆ ಆ ಪರಿಣಮನ ಯಾವ ರೂಪದ್ದು ಇದೆ? ಜ್ಞಾನದರ್ಶನ. ಜ್ಞಾನದರ್ಶನವನ್ನು ಹೊರತುಪಡಿಸಿ ಅದರ ಪರಿಣಮನ ಬೇರೆ ಏನೂ ಇಲ್ಲ. ಇನ್ನು ದರ್ಶನದ ಮುಖ್ಯತೆಯಿಂದ ದೇಹವನ್ನ ನಾನು ಅಂಚೇಳಿ ನೋಡ್ತಿದೆ, ದರ್ಶನದ ಮುಖ್ಯತೆಯಿಂದ ರಾಗವನ್ನ ನಾನು ಅಂಚೇಳಿ ನೋಡ್ತಿದೆ, ಜ್ಞಾನದ ಮುಖ್ಯತೆಯಿಂದ ದೇಹಾದಿಗಳ ಕಾರ್ಯಗಳನ್ನೇ ತನ್ನವು ಅಂಚೇಳಿ ತಿಳಿತಿದೆ, ಜ್ಞಾನದ ಮುಖ್ಯತೆಯಿಂದ ರಾಗಾದಿ ಭಾವಗಳನ್ನೇ ತನ್ನ ಕಾರ್ಯ ಅಥವಾ ತಾನು ಅಂಚೇಳಿ ತಿಳಿತಿದ್ದೀರಿ. ಈ ತಿಳಿಯುವ ಮತ್ತು ನೋಡುವುದನ್ನು ಬಿಟ್ಟು ಜೀವದ್ರವ್ಯ ಅನ್ಯ ಯಾವ ರೂಪದಿಂದ ಪರಿಣಮನ ಮಾಡುವುದೇ ಇಲ್ಲ. ಹಾಗಾದ್ರೆ ಜೀವದ್ರವ್ಯ ನಿತ್ಯ ಪರಿಣಮನಶೀಲ ಇರುವಂತಹ ಜೀವದ್ರವ್ಯ ಯಾವ ರೂಪದ ಪರಿಣಮನ ಮಾಡ್ತಾ ಇದೆ ರೀ? ಜ್ಞಾನದರ್ಶನ ರೂಪದ ಪರಿಣಾಮ ಮಾಡ್ತಾ ಇದೆ. ಹಾಗಾದ್ರೆ ಆ ಜ್ಞಾನದರ್ಶನ ತನ್ನ ಸ್ವರೂಪ ಹೇಗಿಲ್ಲವೋ ಹಾಗೆ ನೋಡುವ ತಿಳಿಯುವ ರೂಪದಿಂದ ನಡೆದದ್ದಿತ್ತು. ಇನ್ನು ಆಗಮದ ಅಭ್ಯಾಸದಿಂದ ಜಿನವಾಣಿಯ ಆಧಾರದಿಂದ ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ ಅದಕ್ಕೆ ಲಕ್ಷ್ಯದೊಳಗೆ ಬಂದ ನಂತರ ಅದೇ ನೋಡುವ ತಿಳಿಯುವ ರೂಪದ ಪರಿಣಮನ ನಿತ್ಯ ಇದ್ರೂ ಕೂಡ ಆ ನೋಡುವ ತಿಳಿಯುವ ರೂಪದ ಪರಿಣಮನ ನೋಡುವ ತಿಳಿಯುವ ಯಾವ ಅಪರಿಣಾಮಿ ಜೀವದ್ರವ್ಯ ಇದೆಯಲ್ಲ ಅಲ್ಲಿ ಬಂದ ನಿಂತ ನಂತರ ಅದರೊಳಗೆ ಯಾವ ಬದಲಾವಣೆ ಆಗುವುದಿಲ್ಲ. ಯಾವುದ್ರೊಳಗ? ಪರಿಣಮನದೊಳಗ ಬದಲಾವಣೆ ಆಗುವುದಿಲ್ಲ. ಆಗ್ತಿದೆ ಪರಿಣಮನದ ಮುಖ್ಯತೆಯಿಂದ ಪರಿಣಾಮಗಳನ್ನು ನೋಡಿದ ನಂತರ ಬದಲಾವಣೆ ಇದೆ. ಆದ್ರೆ ಆ ಪರಿಣಮನದ ವಿಷಯದ ಬದಲಾವಣೆ ಇಲ್ಲ. ವಿಷಯದ ಬದಲಾವಣೆ. ಹಾಗಾದ್ರೆ ಆ ವಿಷಯ ಎಂಥದ್ದಿದೆ? ಅಪರಿಣಾಮಿ ಇದೆ. ಹೌದೇನಿಲ್ರಿ? ನಿತ್ಯ ಇದೆ, ಏಕರೂಪ ಇದೆ. ಅಲ್ಲೇ ಅದರದ ಜ್ಞಾನ ದರ್ಶನ ಆ ಕಡೆಗೆ ಹೋದ ನಂತರ ಅದು ಸ್ವಯಂ ನಿತ್ಯ ಇದ್ದ ನಂತರ ಇದರ ಪರಿಣಮನ ಆಗ್ತಾ ಇರುವ ವೇಳೆದೊಳಗೆ ಕೂಡ ಆ ನಿತ್ಯತೆಯ ವಿಷಯ, ನಿತ್ಯ ವಿಷಯ ಏನಿದೆ ಅದರ ಆ ವಿಷಯ ಅದರ ಪರಿಣಮನದೊಳಗಿಂದ ಮಾಯ ಆಗಲೇ ಇಲ್ಲ ಅಂದ ಮೇಲೆ ಅದರ ಪರಿಣಮನದೊಳಗ ಜ್ಞಾನ ದರ್ಶನವನ್ನು ಹೊರತುಪಡಿಸಿ ಬೇರೆ ಯಾವುದೂ ಆಗುವುದಿಲ್ಲ. ಅದರ ಹೆಸರನ್ನ ಸಮ್ಯಕ್ತೋ ಗುಣ ಪ್ರಕಟ ಆಗುವ ಮಾತು ಇದೆ. ಸಮ್ಯಕ್ತೋ ಗುಣ ಪ್ರಕಟ ಆದ ನಂತರ ಜೀವದ್ರವ್ಯ ಪರ್ಯಾಯ ದೃಷ್ಟಿಯಿಂದ ಪರಿಣಾಮಿ ಇದೆಯೋ ಅಥವಾ ಇಲ್ರಿ? ಸಮ್ಯಕ್ತೋ ಗುಣ ಪ್ರಕಟ ಆದ ನಂತರ ಜೀವದ್ರವ್ಯ ಪರ್ಯಾಯದ ದೃಷ್ಟಿಯಿಂದ ನೋಡಿದ್ರ ಅದ ಪರಿಣಮನಶೀಲ ಇದೆಯೋ ಅಥವಾ ಇಲ್ರಿ? ಇದೆ. ಪರಿಣಮನಶೀಲ ಇರುವ ವೇಳೆದೊಳಗೂ ಕೂಡ ಅದಕ್ಕೆ ನಿತ್ಯ ಸ್ಥಾಯಿ ವಿಷಯದ ಗ್ರಹಣ ಇದ್ದ ಕಾರಣ ಅದರ ಅನುರೂಪನ ಪರಿಣಮನ ಆಗ್ತಾ ಇದೆ ರೀ. ಸ್ಥಾಯಿ, ತ್ರಿಕಾಲಿ, ಚೈತನ್ಯ, ಧ್ರುವ ಏಕರೂಪ. ಹಾಗಾದ್ರೆ ಅಲ್ಲಿ ಮಿಥ್ಯಾತ್ವ ಆಗಲಿ, ಭವ ಆಗಲಿ, ದುಃಖ ಆಗಲಿ, ಕರ್ಮ ಆಗಲಿ ಎಲ್ಲದವ್ರಿ ಸಾಧಕ ಜೀವನಿಗೆ ಇದಿದೆ ಸಮಯ ಸಾರ, ಹೀಗಿದೆ ಸಮಯ ಸಾರ. ಪರಿಣಮನಶೀಲ ಇರುವಂತಹ ದ್ರವ್ಯ ಕೂಡ ಅಪರಿಣಾಮಿ ಸ್ವಭಾವ, ದ್ರವ್ಯ ಸ್ವಭಾವದ ಅವಲಂಬನೆ ಮಾಡಿದ ನಂತರ ಆ ಪರಿಣಮನದೊಳಗೂ ಕೂಡ ಯಾವ ಪ್ರಕಾರ ದ್ರವ್ಯದ ಸ್ವಭಾವ ಚೈತನ್ಯ 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 ಚೈತನ್ಯ, ಜ್ಞಾನ ದರ್ಶನ ಸ್ಥಿರ ಜ್ಞಾನ ದರ್ಶನ ರೂಪದಿಂದ ಪರಿಣಮಿಸುವಂಥ ಜೀವದ್ರವ್ಯ ತ್ರಿಕಾಲಿ ಜ್ಞಾನ ದರ್ಶನ ಸ್ವಭಾವ ಲಕ್ಷ್ಯದೊಳಗೆ ಬಂದ ನಂತರ ಅದರ ಹಗಾದಿ ರೂಪವಾಗಿ ಪರಿಣಮಿಸ್ತಾ ಇದ್ದ ಸಾಧಕ ರೂಪವಾಗಿ ಅಥವಾ ಸಿದ್ಧ ರೂಪವಾಗಿ ಪರಿಣಮಿಸಿದರನ್ನು ಕೂಡ ಅದ ಅನ್ಯದ ವಿಷಯ ಇದೆ, ಪರ್ಯಾಯದ ವಿಷಯ ಇದೆ. ಪರ್ಯಾಯ ಸ್ವಯಂ ಬದಲಾದರೂ ಕೂಡ ಪರ್ಯಾಯ ದೃಷ್ಟಿ ಬದಲಾಗದೇ ಇರುವಂಥ ಮೂಲ ವಸ್ತುವಿನ ಮೇಲೆ ಬಂದು
ಬಂದು ಬಿಡುವುದರಿಂದ ನಿಶ್ಚಯವಾಸಿನ ನಿರಾಕರಣೆ ಮಾಡಿ ಸದಾಕಾಲ ಹಿ ಕರ್ತಾ ಇರ್ತಾನ ಅದರದ ಸಿದ್ಧಿ ಮಾಡಿದ್ರಲ್ಲ ಅಣ್ಣ. ಜೀವ ನಾನು ಜೀವಿದ್ದೇನೆ, ನಾನು ಒಂದು ವೇಳೆ ಕರ್ತೃ ಇರ್ತಿದ್ದನು ಅಂತಂದ್ರೆ ನನಗೀಗ ಸಮ್ಯಕ್ ದರ್ಶನ ಮಾಡಿಕೊಳ್ಳೋದು ಬೇಕಿದ್ರೂ ಕೂಡ ನಾನು ಯಾಕೆ ಮಾಡ್ಕೊಳ್ತಾ ಇಲ್ಲ. ಹಾಗಾದರೆ ನಾನು ಸಮ್ಯಕ್ ದರ್ಶನ ರೂಪದ ಪರ್ಯಾಯದ ಕರ್ತೃ ಇಲ್ಲ. ಹಾಗಾದರೆ ನಾನು ಸರ್ವಥಾನ ಕರ್ತೃ ಇಲ್ಲ, ಅದು ತಾನಾಗೇನ ಆಗ್ತಿತ್ತು ಅಂತಂದ್ರೆ ಈ ಪ್ರಕಾರದ ಆಗಮ ದ್ವಾದಶಾಂಗವಾಣಿ ಕೇವಲ ಕೇವಲ ಜ್ಞಾನ ಆದ ನಂತರ ದಿವ್ಯಧ್ವನಿ ಹೊರಡೋದ, ಗಣಧರ ಉಪಸ್ಥಿತಿ ಇರೋದ, 12 ಅಂಗಗಳ ರಚನೆ ಮಾಡೋದ, ಅದು ಕಾಲಾಂತರದಿಂದ ಬೋಧ ಮಾಡಿ ಶ್ರುತ ಪರಂಪರೆ ಉಳಿಯೋದ, ಇದರದ್ದು ಯಾವುದರದ್ದು ಪ್ರಯೋಜನ ಉಳಿತಿರಲಿಲ್ಲ. ಆ ಮೂಲ ಮಾತಿಂದ ವಿಚಾರ ಮಾಡೋದ್ರಿ ಅನ್ನ ನಾವು ಆಗಮವನ್ನಾಗಿಟ್ಟುಕೊಂಡು ಅಭ್ಯಾಸ ಮಾಡ್ತಾ ಇದ್ದೇವೆ, ಓದುತ್ತಾ ಇದ್ದೇವೆ. ಆಗಮವನ್ನು ನಾವು ನಮ್ಮ ಹಿತದ ಸಲುವಾಗಿ ಅಥವಾ ನನ್ನ ಅಹಿತ ಅನಾದಿ ಕಾಲದಿಂದ ಆದದ್ದಿದೆ, ನನಗೆ ಅನಂತ 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 ದುಃಖ ಸಾಗರವನ್ನು ದಾಟಿದ್ದು ಇದೆ, ದುಃಖ ಸಾಗರವನ್ನು ಈಜಿ ದಾಟಿದ್ದು ಇದೆ, ಈಗಿನ್ನೇನ ಆ ಸಾಗರದ ಕೊನೆ ತಲುಪುವಂಥ ಅವಕಾಶವನ್ನು ಈ ಜಿನಾಗಮ ತಂದು ಕೊಟ್ಟದ್ದಿದೆ. ಅಲ್ಲಿ ನನ್ನನ್ನು ನಾನು ಪರಿಸ್ಥಾಪನೆ ಮಾಡಿದ್ದನ ನಾನು ಆಗಮದ ಅಭ್ಯಾಸ ಮಾಡಿದ್ನು ಅಂತಂದ್ರೆ ಆಗಮದ 100,000 ಸಾವಿರಾರು ಲಕ್ಷಾಂತರ ಶಬ್ದಗಳ ಪರಿಭಾಷೆಗಳ ನಮಗೆ ಬರಬಹುದೇ ವಿನಃ ಅದರಿಂದ ನಮಗೆ ಲಾಭ ಆಗುವುದಿಲ್ಲ, ಆಗಿಲ್ಲ. ಇದು ಮೂಲ ಮಾತು ಏನು ಹೇಳಿದ್ದಿತ್ತು? ಜೀವದ್ರವ್ಯ ಸರ್ವಥಾ ಅಕರ್ತಾನ ಇದೆ ಅಂಥೇಳಿ ಹೇಳಿದ್ದಾದ್ರೆ ನಾನು ಜೀವದ್ರವ್ಯನೇ ಇದ್ದೇನೆ, ನಾನು ಸರ್ವಥಾ ಅಕರ್ತ, ಸರ್ವಥಾ ಅರ್ಥಾತ್ ನನ್ನ ಪರ್ಯಾಯದ ಶುದ್ಧ ಪರ್ಯಾಯದ ಮಿಥ್ಯಾತ್ವ ವಿಭಾವ ಮೊದಲಾದವುಗಳನ್ನು ಇಲ್ಲಿ ಮಾಡುವ ಮಾತು ಹೇಳಿದ್ದಾರೆ. ಹಾಗಾದರೆ ನಾನು ಅದನ್ನು ಮಾಡಲೇ ಇಲ್ಲ, ಅದು ನನ್ನ ಕರ್ಮನ ಅಲ್ಲ, ನಾನು ಅದರ ಕರ್ತೃವೇ ಇಲ್ಲ ಅಂಥೇಳಿ ಅಂದ್ರೆ ನೀನು ಯಾಕೆ ದುಃಖಿ ಆಗ್ತಾ ಇದ್ದಿ? ನೀನು ಯಾಕೆ ಹಾಯ್ ಮಾಡ್ತಾ ಇದ್ದಿ? ಹೌದು ಅಥವಾ ಇಲ್ರಿ? ಕೂಗಾಡ್ತಾ ಇದ್ದಿ, ಶೋಕ ಮಾಡ್ತಾ ಇದ್ದಿ, ಆರ್ತರ ಒಬ್ಬರ ಧ್ಯಾನ ಮಾಡ್ತಾ ಇದ್ದಿ. ನೀನು ವಿಭಾವದ ಕರ್ತೃ ಸರ್ವಥಾ ಇಲ್ಲಂದ ಮೇಲೆ, ನೀನು ಮಿಥ್ಯಾತ್ವದ ಕರ್ತೃ ಇಲ್ಲಂದ ಮೇಲೆ ನಿನಗೆ ದುಃಖಿ ಆಗುವ ಕಾರಣ ಏನಿದೆ? ಇಲ್ಲಿ ಮೂಲವಾದಂಥ ಯಾವುದು ನಮ್ಮ ಪ್ರಯೋಜನದ ಸಿದ್ಧಿ ಆಗುವುದಿದೆ, ನಮ್ಮದ ಅನಾದಿ ಕಾಲದಿಂದ ಯಾವ ಕಾರ್ಯ ಆಗದೆ ಹಾಗೆ ನಿಂತುಕೊಂಡಿದೆ, ಆ ಕಾರ್ಯದ ಸಲುವಾಗಿ ನಮ್ಮದು ಸ್ವಯಂ ಉದ್ಯಮ ಆರಂಭ ಆಗಬೇಕು. ನಾವು ಆಗಮದ ಅಭ್ಯಾಸ ಬರೀ ಹೊರಗೆ ನಿಂತು ಮಾಡಿದೆವು ಅಂತಂದ್ರೆ ನಮಗೇನೂ ಲಾಭ ಆಗುವುದಿಲ್ಲರಿ. ಅದಕ್ಕೆ ಹೇಳಿದ ಸಾವಿರಾರು ಲಕ್ಷಾಂತರ ಪರಿಭಾಷೆಗಳು ನಮಗೆ ಬರ್ಬೋದು ಆಗಮಾಭ್ಯಾಸದಿಂದ. ಆದರೆ ಆಂತರ್ಯದೊಳಗ ಒಂದು ಸ್ವಲ್ಪ ಕೂಡ ಪರಿಣಾಮ ಆಗುವುದಿಲ್ಲ, ಅರ್ಥಾತ್ ಅದರ ಫಲ ಪ್ರಾಪ್ತ ಆಗುವುದಿಲ್ಲ. ಹೀಗೆ ಆಗಮದ ಅಭ್ಯಾಸವನ್ನು 11 ಅಂಗ 9 ಪೂರ್ವದ ಅಭ್ಯಾಸವನ್ನು ಮಾಡಿ ಈ ಜೀವ ತನ್ನ ಸ್ವರೂಪದಿಂದ ಬಾಹಿರನ ಉಳಿದಿದ್ದನು, ಆಗಮವನ್ನು ಆಗಮ ರೂಪದಿಂದ ತಿಳಿದಿದ್ದಾನೆ, ಓದಿದ್ದಾನೆ, ಹೇಗಿದೆಯೋ ಹಾಗೆ ಅರ್ಥ ಮಾಡಿದ್ದಾನೆ. ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡಿದ ನಂತರ ಕೂಡ ಇವನಿಗೆ ಯಾವ ಲಾಭವೂ ಆಗಲಿಲ್ಲ. ಇದರದೇ ಪ್ರಸ್ತಾವನೆಯೊಳಗ ನಾನು ಬರ್ತೇನೆ ರೀ, ಒಂದು ಸ್ವಲ್ಪ ಬೇಕಾದರೆ ಕಣ್ಣು ಹಾಯಿಸೋದ. ಈ ಜೀವ ಇನ್ನೊಬ್ಬರ ಗುಣವನ್ನು ನೋಡಲಿಲ್ಲ, ಒಂದು ಮಾತು. ಅನೇಕ ಬಾರಿ ಗುಣವನ್ನು ಕೂಡ ನೋಡಿದ, ಅವರ ಗುಣಗಳನ್ನು ಹೊಗಳಿದ, ಆದರೆ ಆ ಗುಣಗಳು ತನ್ನಲ್ಲೇ ಪ್ರಕಟಾಗುವ ಸಲುವಾಗಿ ಪ್ರಯತ್ನವನ್ನು ಮಾತ್ರ ಮಾಡಲಿಲ್ಲ. ಮೊದಲೇ ಇವನಿಗೆ ಇತರರ ಗುಣಗಳನ್ನು ನೋಡುವ ದೃಷ್ಟಿ ಇಲ್ಲ. ಇನ್ನು ಅನೇಕ ಬಾರಿ ಇತರರ ಗುಣಗಳನ್ನು ನೋಡಿದನು, ಹೊಗಳಿದನು, ಸ್ತುತಿ ಮಾಡಿದನು. ಪಾರ್ಶ್ವನಾಥರ ಸ್ತುತಿ ಮಾಡಿದ, ಮಹಾವೀರರ ಸ್ತುತಿ ಮಾಡಿದ, 24 ತೀರ್ಥಂಕರರ ಸ್ತುತಿ ಮಾಡಿದ, ಅನಂತ ಸಿದ್ಧರ ಸ್ತುತಿ ಮಾಡಿದ, ಪಂಚಪರಮೇಷ್ಠಿ ಸ್ತುತಿ ಮಾಡಿದ. ಆದರೆ ಆ ಪಂಚಪರಮೇಷ್ಠಿಗಳ ಸ್ತುತಿ ಮಾಡುವಳದೊಳಗ ಅವರನ್ನು ತನ್ನಿಂದ ಹೊರಗಿಟ್ಟನ ಮಾಡಿದರೆ ಅರ್ಹಂತ ಪದ ಹೇಗಿದೆ? ಪಂಚ ಪದದೊಳಗ ಯಾವ ಪದ ಶ್ರೇಷ್ಠ ಇದೆ ಹೇಳ್ರಿ?
ಯಾವ ಪದ ಶ್ರೇಷ್ಠ ಇದೆ? ಪ್ರತಿಯೊಂದು ಪದ ಅನಂತ ಚತುಷ್ಟಯದೊಳಗೆ ವಿರಾಜಮಾನ. ಸಾಧಕ ಜೀವರುಗಳಿಗೆ, ಮಿಥ್ಯಾದೃಷ್ಟಿ ಜೀವರುಗಳಿಗೆ, ದೇವಗಳಿಗೆ, ತಿರಿಯಂಚಗಳಿಗೆ ಸಮಾನ ರೂಪದಿಂದ ಧರ್ಮದ ಸ್ವರೂಪವನ್ನು ತಿಳಿಸಿಕೊಡುವಂಥ ಆ ಪದ ಎಂಥ ಉತ್ಕೃಷ್ಟ ಇದೆ, ಅದ್ವಿತೀಯ ಇದೆ. ಇನ್ನು ಸಂಪೂರ್ಣ ಕೃತಕೃತ್ಯ ಅನಂತ ಸಿದ್ಧರ ವಾಸ ಮಾಡುವಂಥ ಸ್ಥಾನದೊಳಗ ತಾನೂ ತನ್ನ ಶುದ್ಧ ಸ್ವರೂಪದ ಅನುಭವದ ಸಾಗರದೊಳಗೆ ಇಳಿದ ಅಲ್ಲೇ ಸ್ಥಿರ ಇರೋದ, ಇದು ಎಂಥ ಅದ್ವಿತೀಯ. ಸಾವಿರಾರು ಮುನಿಗಳ ಸಂಘ ಇದೆ, ಆಚಾರ್ಯತ್ವ ಮಾಡ್ತಾ ಇದ್ದಾರೆ. ಆದರೆ ತನ್ನ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವೆಂಬ ರತ್ನತ್ರಯ ಮಾರ್ಗದೊಳಗ ನಿರಂತರ ಅಗ್ರಸರ ಇರೋದ, ಇದೆಂಥ ಅದ್ವಿತೀಯ ಪದ ಇದೆ. ಮುನಿ ಸಂಘದೊಳಗ ದ್ವಾದಶಾಂಗದ ಪಾಠನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಆ ದ್ವಾದಶಾಂಗದ ಸಾರನಾದಂಥ ಶುದ್ಧಾತ್ಮನ ಸಾಧನೆಯಿಂದ ಒಂದು ಸಮಯ ಕೂಡ ಚ್ಯುತ ಬಂದುವುದಿಲ್ಲ. ಈ ಅದ್ವಿತೀಯ ಉಪಾಧ್ಯಾಯ ಪದ ಎಂಥದ್ದು. ಅನೇಕ ಮುನಿಗಳ ಸಂಘದ ಜೊತೆಗಿದ್ರೂ ಕೂಡ ತನ್ನಲ್ಲೇ ತನ್ನ ಶುದ್ಧಾತ್ಮನ ಸಾಧನೆ ಮಾಡ್ತಾ ಇರುವಂಥ ಈ ಸಾಧು ಪದ ಎಷ್ಟು ಅದ್ವಿತೀಯ. ಹಾಗಾದ್ರೆ ಅದರ ಪ್ರತಿಯೊಂದರ ಸಮೀಪ ಹೋಗಿ, ಅಲ್ಲ ಸಮೀಪ ಎಷ್ಟು ಸಮೀಪ ಅಂತಂದ್ರೆ ಯಾವ ಪ್ರಕಾರ ಮ್ಯಾನೇಜರ್ ಇದಲ್ಲ, ಬ್ಯಾಂಕ್ ಮ್ಯಾನೇಜರ್, ಆ ಸಂಪೂರ್ಣ ಧನದ ಬ್ಯಾಂಕಿನ ಆಗು ಹೋಗುಗಳ ಸರ್ವಥಾ ಮಾಲೀಕ ಇದ್ದ ಹಾಗೆ ಇದ್ದಾನ್ರಿ. ಹೌದು ಅಥವಾ ಇಲ್ಲ? ಆದರೆ ಅವ ಅದರದ ಮಾಲೀಕ ಅಲ್ಲ. ಈ ಪ್ರಕಾರ ಈ ಜೀವ ಆ ಪಂಚಪ್ರಭುಗಳದ ಸರ್ವಥಾ ಸಮೀಪ ತಾನು ಪ್ರತ್ಯಕ್ಷದ ಆಗಿಲ್ಲ. ಆದ್ರೆ ಆದವರ ಹಾಗೇನ ತಾನೇ ಅರಹಂತ ಇದ್ದ ಹಾಗೆ, ತಾನೇ ಸಿದ್ಧ ಇದ್ದ ಹಾಗೆ, ತಾನೇ ಆ ಅದ್ವಿತೀಯ ಆಚಾರ್ಯ ಉಪಾಧ್ಯಾಯ ಸಾಧು ಇದ್ದ ಹಾಗೆ ಯಾವತ್ತಾದರೂ ಈ ಸ್ತುತಿ ಸ್ಮರಣೆ ಚಿಂತನೆ ಮಾಡಿದನೆಂದು ನಮರಂತಾನಂ ನಮೋ ಸಿದ್ಧಾನಂ ನಮೋ ಆಯುರ್ಯಾನಂ ನಮೋ ಮೋಕ್ಷ ಅಂದ 9 ಬಾರಿ ಅಂದ, 108 ಬಾರಿ ಅಂದ ಅನ್ನೋದನ್ನು ನಿಲ್ಲಿಸಿದ. ಅನ್ನುವುದನ್ನು ಪ್ರಾರಂಭ ಮಾಡಿದ್ದ, ಅನ್ನುವುದನ್ನು ನಿಲ್ಲಿಸಿದ. ಓದುವುದನ್ನು ಪ್ರಾರಂಭ ಮಾಡಿದೆವು, ಕೇಳುವುದನ್ನು ಪ್ರಾರಂಭ ಮಾಡಿದೆವು, ನಿಲ್ಲಿಸಿದೆವು. ಇದು ಆಗಮ ಅಭ್ಯಾಸ ಅಲ್ಲ, ಅದು ಪಂಚಪರಮೇಷ್ಠಿ ನಾಮಸ್ಮರಣೆ ಅಲ್ಲ. ಜಿನೇಂದ್ರ ಭಗವಂತನ ಮಂದಿರಗಳಿಗೆ ಹೋದೆವು, ಏನು ನಿತ್ಯ ಕರ್ತವ್ಯ ಇದೆ ಅಷ್ಟು ಮಾಡಿದೆವು. ಕೈ ಜೋಡಿಸೋದ, ನಮಕಾರ ಮಂತ್ರ ಅನ್ನೋದ, ಚತ್ತಾರಿ ದಂಡ ಕನ್ನೋದ, ದರ್ಶನ ಪಾಠ ಅನ್ನೋದ, ಅರ್ಘ್ಯ ಸಮರ್ಪಣೆ ಮಾಡೋದ, ಜಪ ಮಾಡೋದ, ಬಂದೆ ದರ್ಶನ ಆಯ್ತಂತ್ರಿ. ಅಂದರೆ ಯಾವ ಕಾರ್ಯವನ್ನು ಕೂಡ ನಾವು ಆ ಕಾರ್ಯದೊಳಗೆ ಒಂದಾಗಿದ್ದನ, ಆ ಕಾರ್ಯದೊಳಗೆ ನಮ್ಮದು ಒಂದು ಸ್ವಲ್ಪ ಕೂಡ ಏಕತೆಯನ್ನು ಸಾಧಿಸುವ ಪ್ರಯತ್ನ ಮಾಡಿದ್ದನ ಕಾರ್ಯ ಮಾಡಿ ಮುಗಿಸ್ತಾ ಇದ್ದೇವೆ. ಏನಿದೆ ಇಲ್ಲಿ? ಕರ್ತಾತನ ಇದೆ, ಜೀವ ಕರ್ತೃವಿದ್ದಾನೋ ಅಥವಾ ಕರ್ತ. ವಿಷಯದ ಜೊತೆಗೆ ಒಂದಾಗಲಿಕ್ಕೆ ಬೇಕು. ಜೀವದ ಜ್ಞಾನ ಆ ವಿಷಯದ ಸನಿಹಕ್ಕೆ ಹೋಗಲಿಕ್ಕೆ ಬೇಕು. ಯಾವುದರ ಚರ್ಚೆ ನಡೆದಿದೆಯಲ್ಲ ಅದರದ ಸರ್ವಥಾ ಹತ್ತಿರ ಇನ್ನೇನು ಹತ್ತಿರ ಅದರ ಮಯ ಆಗಬೇಕ್ರಿ. ಆಗುವುದು ಸಾಧ್ಯ ಇಲ್ಲ ಪರದ್ರವ್ಯಮಯ. ಆದರೆ ಆ ಪರದ್ರವ್ಯ ಸ್ವದ್ರವ್ಯದ ಸ್ವರೂಪವನ್ನು ಇಷ್ಟು ಸ್ಪಷ್ಟವಾಗಿ ತಿಳಿಸ್ತಿದೆಯಲ್ಲ, ಅದರ ಜೊತೆಗೆ ಏಕಾದಾಗ ಸ್ವದ್ರವ್ಯ ತಿಳಿದು ಬರುತ್ತಿದ್ದೀರಿ. ಹೇಗೆ ಏಕಾಗೋದಾ? ಶಬ್ದದ ಜೊತೆಗೆ ಏಕಾಗೋದಾ? ಇಲ್ಲ. ಆ ಶಬ್ದದ ಗರ್ಭದೊಳಗೆ ಯಾವ ಭಾವ ಇದೆಯಲ್ಲ, ವಾಚಕ ವಾಚ್ಯ ನಿಯೋಗ ಅಂಥೇಳಿ ಜೈಚನ್ ಚಾವಡ ಏನು ಹೇಳಿದಾರೆ? ಬರೇ ಆ 3 ಶಬ್ದದ ವಿಚಾರ ಮಾಡ್ರಿ. ವಾಚಕ ವಾಚ್ಯ ನಿಯೋಗ
ಏನು ನಿಯೋಗ ಐತಿ, ಅದು ಏನು ಸಂಬಂಧ ಐತಿ, ಏನು ಅದರದ ಸಂಬಂಧ ಐತಿ, ಅದು ವಾಚಕದ ಮತ್ತು ವಾಚ್ಯದ ಹೇಳೋದೇನಿದೆ ಸಂಬಂಧ ಆಗಲಿಕ್ಕೆ ಬೇಕ್ರಿ. ಅದ ಪತಿ ಪತ್ನಿಯದ ಏನು ಸಂಬಂಧ ಇದೆ ಹೇಳೋದೇನಿದೆ ರೀ. ಪಿತಾ ಪುತ್ರನ ಏನು ಸಂಬಂಧ ಇದೆ ಹೇಳೋದೇನಿದೆ ರೀ. ಗುರು ಶಿಷ್ಯಂದ ಏನು ಸಂಬಂಧ ಇದೆ, ಭಗವಂತ ಭಕ್ತಂದ ಏನು ಸಂಬಂಧ ಇದೆ, ಅದನ್ನು ಹೇಳಿದ್ರೆ ಅದು ಸತ್ಯ ಆಗ್ತಿದೆಯೇನ, ಅಥವಾ ಯಾವ ರೀತಿ ಹೇಳಿದ್ರೆ ಅದು ಸತ್ಯ ಆಗ್ತಿದೆ, ಅಥವಾ ಅದರ ಸತ್ಯತೆಯನ್ನು ಯಾವ ರೀತಿ ಹೇಳಬಹುದಾಗಿದೆ, ಅದು ಹೇಳುವಂಥ ಮಾತಲ್ಲ, ಅದು ಆಗುವ ಮಾತಿದೆ ರೀ.